ನಮಸ್ಕಾರ ಸ್ನೇಹಿತರೆ, ಮ್ಯಾಥ್ಸ್ ಗುರುಕುಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು KEAಯಿಂದ ಕಂಡಕ್ಟ್ ಮಾಡ್ತಿರುವ ಲ್ಯಾಂಡ್ ಸರ್ವೇರ್ ಎಕ್ಸಾಮ್, ಅದರಲ್ಲಿ ಮ್ಯಾಥ್ಸ್ ಅನ್ನೋದು ತುಂಬ ವೇಟೇಜ್ ಇದೆ. ಅಂದರೆ 40% ಮಾರ್ಕ್ಸು ಲ್ಯಾಂಡ್ ಸರ್ವೇರ್ ಮ್ಯಾಥ್ಸಿಂದನೇ ಬರುತ್ತೆ. ಸೊ ಆದ ಕಾರಣವಾಗಿ ಇಲ್ಲಿವರೆಗೆ ನಾವು ಮ್ಯಾಥ್ಸಿಂದ 3 ಚಾಪ್ಟರ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವ ಅಂದರೆ ನಂಬರ್ ಸಿಸ್ಟಮ್ ಮಾಡಿದ್ದೀವಿ, ಮತ್ತು ಸ್ಕ್ವೇರ್ಸ್, ಕ್ಯೂಬ್ಸ್ ಆ್ಯಂಡ್ ದೇರ್ ರೂಟ್ಸ್, ನೆಕ್ಸ್ಟ್ ಮತ್ತು LCM ಆ್ಯಂಡ್ HCF. ನೀವು ಒಂದು ವೇಳೆ ಈ ವಿಡಿಯೋ ನೋಡೋದಿದ್ದಲ್ಲಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಾನು ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಲ್ಯಾಂಡ್ ಸರ್ವೇಯರ್ KE ಎಕ್ಸಾಮ್ ಅಂತ. ಅದರಲ್ಲಿ ನೀವು ಆ ವಿಡಿಯೋನ ನೋಡಿ. ಸೊ ಈ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಇದರಂಥ ಬರುವ ಪ್ರಾಬ್ಲಮ್ಸ್ ಏನು, ಆ ಪ್ರಾಬ್ಲಮ್ಸ್ನ ನಾವು ಹೇಗೆ ಟ್ಯಾಕಲ್ ಮಾಡೋದು, ಮತ್ತು ಈಸಿ ಟ್ರಿಕ್ಸಿಂದ ಆ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು, ಪ್ರತಿಯೊಂದನ್ನು ಈ ವಿಡಿಯೋಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ಸೊ ನೋಡಿ, ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಅರ್ಥಮೆಟಿಕ್ ಹೆಡ್ಡಿಂಗ್ ಬರ್ಕೊಳ್ಳಿ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನಿರುತ್ತೆ ಇದರಲ್ಲಿ, ಇದನ್ನು ನಾವು ನೋಡೋಣ. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. 3, 5, 8, 11. ಸೊ ಇವಾಗ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತ ನೀವು ಹೇಳ್ತೀರಾ. ನೆಕ್ಸ್ಟ್ ನಂಬರು ಇದನ್ನು ನೋಡಿದಾಗ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ನೀವು ಹೇಳ್ತೀರಾ, ನೆಕ್ಸ್ಟ್ ನಂಬರ್ ಸರ್ 14 ಬರ್ಬೋದು ಅಂತ. ಇದನ್ನು ಹೇಗೆ ಹೇಳಿದ್ರಿ ನೀವು? ಸೊ ನೀವೊಂದು ಕಾಮನ್ ಪ್ಯಾಟ್ರನ್ ಅಬ್ಸರ್ವ್ ಮಾಡಿದ್ರಿ. ಏನು, ಇಲ್ಲಿಂದ ಇಲ್ಲಿ +3 +2 ಇನ್ಕ್ರೀಸ್ ಆಗ್ತಿದೆ, ಸರಿನಾ? 1 ಸೆಕೆಂಡು, ಇಲ್ಲಿ ನೀವು 3 ಅಂತ ಬೇಡ, ಇಲ್ಲಿ 2 ಅಂತ ಇಟ್ಕೊಳ್ಳಿ. ಸೊ ಅವಾಗ ಕರೆಕ್ಟ್ ಆಗುತ್ತೆ, 2. ಸೊ ಇವಾಗ ನೀವು ಹೇಳ್ತೀರಾ ಇಲ್ಲಿಂದ +3 ಇನ್ಕ್ರೀಸ್ ಆಗ್ತಿದೆ ಸರ್ ಅಂತ. ಹಾಗೆ ಇಲ್ಲಿಂದ +3 ಇನ್ಕ್ರೀಸ್ ಆಗ್ತಿದೆ, ಹಾಗೆ ಇಲ್ಲೂ ಕೂಡ +3 ಇನ್ಕ್ರೀಸ್ ಆಗ್ತಿದೆ. ಸೊ ಇಲ್ಲೂ ಕೂಡ +3 ಇನ್ಕ್ರೀಸ್ ಆಗುತ್ತಲ್ಲ. ಸೊ ಅದಕ್ಕೆ 14 ಅಂತ ಹೇಳಿದ್ರಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ಪ್ಯಾಟ್ರನು 2, 5, 8, 11, 14. ಸೊ ಇದ್ರ ನಡುವರ್ಕ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 3 ಕಾಮನ್ ಡಿಫ್ರೆನ್ಸ್ ಇದೆ. ಓಕೆನಾ? ಈ ಡಿಫ್ರೆನ್ಸ್ನ ನಾವು ಆವಾಗ ಈ ಥರ ನಾವು ಡಿಫ್ರೆನ್ಸಾಗಿ ಕರೆಕ್ಟಾಗಿ ಇದ್ದರೆ ಅದನ್ನು ನಾವು ಇಂಥ ನಂಬರ್ಸನ್ನು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದು ಫಸ್ಟ್ ನಂಬರ್ ಇರುತ್ತಲ್ಲ, ಈ ಫಸ್ಟ್ ನಂಬರ್ನ ನಾವು A ಅಂತ ಅಂತೀವಿ. ಫಸ್ಟ್ ನಂಬರ್ನ ಏನಂತ ಹೇಳ್ತೀವಿ? A. ಆಮೇಲೆ ಇದು ಕಾಮನ್ ಡಿಫ್ರೆನ್ಸ್ ಇರುತ್ತಲ್ಲ, ಈ ಕಾಮನ್ ಡಿಫ್ರೆನ್ಸ್ನ ನಾವು D ಅಂತ ಅಂತೀವಿ. ಸೊ ಇಲ್ಲಿ ಬರ್ಕೊಳ್ಳಿ. A ಅಂದರೆ ಏನು? A ಅಂದರೆ ಫಸ್ಟ್ ಟರ್ಮು, A ಅಂದರೆ ಫಸ್ಟ್ ಟರ್ಮು. ಹಾಗೆ D ಅಂದರೆ ಕಾಮನ್ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್. ಓಕೆ, ಸೊ ಈ ಕಾಮನ್ ಡಿಫ್ರೆನ್ಸ್ ನೀವು ಹೇಗೆ ಕಂಡುಹಿಡಿದ್ರಿ? ಸಪೋಸ್ ಈ ಫಸ್ಟ್ ನಂಬರು A1 ಇತ್ತಂತ ಅಂದ್ಕೊಳ್ಳಿ. ಸೊ ಸೆಕೆಂಡ್ ನಂಬರ್ A2, ಥರ್ಡ್ ನಂಬರ್ A3, ಫೋರ್ತ್ ನಂಬರ್ A4, ಫಿಫ್ತ್ ನಂಬರ್ A5 ಇರುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ನೀವು ಹೇಗೆ ಫೈಂಡ್ ಔಟ್ ಮಾಡಿದ್ರಿ ಇಲ್ಲಿಂದ? ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ A2 - A1 ಆದರೂ ಮಾಡ್ತೀರಾ, ಆರ್ ಎಲ್ಸ್ A3 - A2 ಆದರೂ ಮಾಡ್ತೀರಾ, ಆರ್ ಎಲ್ಸ್ A4 - A3 ಮಾಡ್ತೀರಾ. ಅಂದರೆ ಯಾವುದೇ ಒಂದು ನೆಕ್ಸ್ಟ್ ನಂಬರ್ನ ಪ್ರೀವಿಯಸ್ ನಂಬರಲ್ಲಿ ನೀವು ಏನು ಮಾಡ್ತೀರಾ? ಕಳಿತೀರಾ. ಸೊ ಕಳೆದಾಗ ನೀವು ಅವಾಗ ಏನು ಬರುತ್ತೆ? ಕಾಮನ್ ಡಿಫ್ರೆನ್ಸ್. ಸೊ ಇದು ಕಾಮನ್ ಡಿಫ್ರೆನ್ಸು ಯಾವಾಗಲೂ ಸೇಮ್ ಇರುತ್ತೆ. ನೋಡಿ, A2 - A1 ಮಾಡಿದ್ರಿ, 5 - 2 3. ಹಾಗೆ A3 - A2 ಮಾಡಿದರೆ 8 - 5 3. ಹಾಗೆ A4 - A3 ಮಾಡಿದರೆ 11 - 8 3. ಹಾಗೆ A5 - A4 ಮಾಡಿದರೆ 14 - 11 3. ಸೊ ಇವಾಗ ನಿಮಗೆ ಅರ್ಥ ಆಯಿತಾ? ಮತ್ತು ಇದು ಲಾಸ್ಟ್ ಟರ್ಮ್ ಇರುತ್ತಲ್ಲ, ಈ ಲಾಸ್ಟ್ ಟರ್ಮ್ನ ನಾವು L ಅಂತ ಅಂತೀವಿ. L ಅಂದರೆ ಲಾಸ್ಟ್ ಟರ್ಮು. ಓಕೆ, ಸೊ ಈ ಲಾಸ್ಟ್ ಟರ್ಮನ್ನು ನಾವು ಹೀಗಂತನೂ ಬರಿತೀವಿ, AN ಅಂದರೆ ಲಾಸ್ಟ್ ಟರ್ಮ್. ಇದಕ್ಕೂ ಲಾಸ್ಟ್ ಟರ್ಮ್ ಅಂತ ಹೇಳ್ತೀವಿ ನಾವು. ಓಕೆನಾ ಸ್ನೇಹಿತರೆ? ಸೊ ಇದೆಲ್ಲ ಟರ್ಮ್ಸು ನಾವು ಮುಂದೆ ಡಿಸ್ಕಸ್ ಮಾಡೋಣ. ನಾವು ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಏನು ಮಾಡ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಬರಿತೀನಿ. ಓಕೆ, 4, ನೆಕ್ಸ್ಟು 9, ನೆಕ್ಸ್ಟು 14, ಓಕೆ, ನೆಕ್ಸ್ಟ್ 19, ನೆಕ್ಸ್ಟ್ 24. ಹಾಗೆ ಮುಂದೆ ಹಾಕ್ಕೋತಾ ಟರ್ಮ್ಸ್ ಬರ್ತಾ ಇರುತ್ತೆ. ಸೊ ಇದನ್ನು ನೋಡಿ ಹೇಳಿ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆನಾ ಇಲ್ಲ ಅಂತ. ಸೊ ನೀವು ಅವಾಗ ಏನು ಮಾಡ್ತೀರಾ? ಚೆಕ್ ಮಾಡೋಕ್ಕೆ ಕಾಮನ್ ಡಿಫ್ರೆನ್ಸ್ ಚೆಕ್ ಮಾಡ್ತೀರಾ. ಡಿ ಅಂದರೆ ಏನು? A2 - A1, A2 9, A1 ಎಷ್ಟು 4. ಸೊ 9 - 4 5. ಆ ಥರ ನೀವು 14 - 9 ಚೆಕ್ ಮಾಡ್ತೀರಾ. A3 - A2, ಸೊ ಇದೂ 5.
ಸೊ ಹಾಗೆ ಓಕೆ, ಹಾಗೆ 19 - 14 ಮಾಡ್ತೀರಾ, ಇದೂ 5. ಸೊ ಎಲ್ಲದರಲ್ಲಿ ಏನು ಮತ್ತು 24 - 19 ಇದೂ ಕಾಮನ್ ಡಿಫ್ರೆನ್ಸ್ 5. ಸೊ ಇಲ್ಲಿ ನೀವು ಒಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡಿದ್ರಿ ಏನಂತ, ಎಲ್ಲದರಲ್ಲೂ ಕಾಮನ್ ಡಿಫ್ರೆನ್ಸ್ ಸೇಮ್ ಬರ್ತಿದೆ. ಸೊ ಎಲ್ಲದರಲ್ಲೂ ಕಾಮನ್ ಡಿಫ್ರೆನ್ಸ್ ಸೇಮ್ ಅಂದರೆ ಅದಕ್ಕೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅದಕ್ಕೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಕ್ಲಿಯರಾಗಿ ಗೊತ್ತಾಗಿರಬೇಕು ನಾವು ಯಾವ ಟರ್ಮ್ಸ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಂತ. ಸೊ ಇದರಲ್ಲಿ ಬರುವ ಕಾಮನ್ ಟರ್ಮ್ಸ್ನ ನಾವು ನೋಡೋಣ. ಓಕೆ, ಇಲ್ಲಿ ನೋಡಿ, ನಾನು ಅವಾಗ ಎಕ್ಸಾಂಪಲ್ ಏನು ಕೊಟ್ಟಿದ್ದೆ, 4, 9, 14, 19, 24. ಓಕೆ, ಅಪ್ ಟು ಸರ್ಟನ್ ಟರ್ಮ್ಸ್. ಓಕೆ, ಸೊ ಇವಾಗ ಫಸ್ಟ್ ಟರ್ಮ್ನ ನಾವು ಏನಂತ ಅಂತೀವಿ, ಫಸ್ಟ್ ಟರ್ಮ್ನ ನಾವು A1 ಅಥವಾ A. ಓಕೆ, ಹಾಗೆ ಸೆಕೆಂಡ್ ಟರ್ಮ್ನ A2, ಸೆಕೆಂಡ್ ಟರ್ಮ್ನ A2. ಸೊ ಫಸ್ಟ್ ಟರ್ಮ್ A1, A2, A3, A4, A5, ಹಾಗೆ ಲಾಸ್ಟ್ ಟರ್ಮ್ನ ನಾವು AN. ಸೊ ಇದು ಲಾಸ್ಟ್ ಟರ್ಮ್ ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ, ಲಾಸ್ಟ್ ಟರ್ಮ್ AN ಫಾರ್ಮುಲಾ ಏನಂದರೆ A + n - 1 × D. ಓಕೆ, AN. ಓಕೆ, ಇದು AN ಫಾರ್ಮುಲಾ ಸ್ನೇಹಿತರೆ. ಸೊ ಇದರಲ್ಲಿ AN ಅಂದರೆ ಏನು, AN ಅಂದರೆ ಇವಾಗ ನಿಮ್ಗೆ ಗೊತ್ತು, AN ಅಂದರೆ ಲಾಸ್ಟ್ ಟರ್ಮ್ ಅಂತ. AN ಅಂದರೆ ಲಾಸ್ಟ್ ಟರ್ಮು. N ಅಂದರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಟರ್ಮ್ಸ್. ಓಕೆ, ಸೊ D ಅಂದರೆ ಈಗಾಗಲೇ ನಿಮಗೆ ಗೊತ್ತಿರಬೇಕು, D ಅಂದರೆ ಏನು, ಕಾಮನ್ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್. ಓಕೆನಾ. ಓಕೆ, ಇನ್ನೊಂದು ಇದರಲ್ಲಿ ನಾವು SN ಅಂತ ಹೇಗೆ ಕಂಡುಹಿಡಿತೀವಿ, SN ಅಂದರೆ ಸಮ್ ಆಫ್ ಆಲ್ ಟರ್ಮ್ಸ್. SN ಅಂದರೆ ಏನು, ಸಮ್ ಆಫ್ ಆಲ್ ಟರ್ಮ್ಸ್. ಇದನ್ನು ಹೇಗೆ ಕಂಡುಹಿಡಿತೀವಿ ಅಂದರೆ n/2 × 2a + n - 1 × D. ಇದು ಅದರ ಫಾರ್ಮುಲಾ, SNದು ಫಾರ್ಮುಲಾ. ಸೊ ಸಮ್ ಆಫ್ ಟರ್ಮ್ಸು ಎಲ್ಲದರದ್ದು ನಾವು ಸಮ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ಸ್ವಲ್ಪ ಬಿಡಿಸಿ ನೋಡಿ. SN ಅಂದರೆ ಏನು, n/2 × 2a. 2a ಹೀಗೆ ಬರಿಬೋದಾ, A + A ಅಂತ, ಏನೂ ಪ್ರಾಬ್ಲಮ್ ಇಲ್ಲ ತಾನೆ, A + A, ಆಮೇಲೆ n - 1 × D. ಇವಾಗ ಈ ಪ್ಯಾಟ್ರನ್ ಅಬ್ಸರ್ವ್ ಮಾಡಿ, A + n - D, n - 1 × D ಅಂದರೆ ಏನು, AN ತಾನೆ. ಇಲ್ಲಿ ನೋಡಿ AN. ಸೊ ಇದನ್ನು ನಾನು ಹೇಗೆ ಬರೀತೀನಿ ಇವಾಗ, n/2 × A + AN. ಸೊ ಇದು ಸಿಂಪ್ಲಿಫೈಡ್ ಫಾರ್ಮುಲಾ. ಓಕೆನಾ. ಸೊ SN ನೀವು ಈ ಥರನೂ ಕಂಡುಹಿಡಿಯಬಹುದು. ಅರ್ಥ ಆಯಿತಾ. ಸೊ ಇವಾಗ ಈ ಎರಡು ಫಾರ್ಮುಲಾನ ನಾವು ಬಳಸ್ಕೊಂಡು ನಾವು ಪ್ರಾಬ್ಲಮ್ಸ್ನ ನೋಡೋಣ ಸ್ನೇಹಿತರೆ. ಪ್ರಾಬ್ಲಮ್ಸ್ ಮುಖಾಂತರ ನಾವು ಹೇಗೆ ಕ್ವಶನ್ಸ್ನ ಟ್ಯಾಕಲ್ ಮಾಡ್ಬೋದು ಮತ್ತು ಈಸಿ ಟ್ರಿಕ್ಸ್ ಏನು ಸಾಲ್ವ್ ಮಾಡೋದು ಅದೆಲ್ಲ ನಾವು ನೋಡೋಣ. ಇನ್ನೊಂದು ನೋಡಿ ಸ್ನೇಹಿತರೆ, ಇಲ್ಲಿ ಈಗ ನೋಡಿ A1, A2, A3, A4 ಮತ್ತು A5 ಮತ್ತು ಅಪ್ ಟು AN ಟರ್ಮ್ ಹೊರಗೆ ಬರುತ್ತೆ. ಇದನ್ನು ನಾನು ಹೀಗೇನೂ ಬರಿಬೋದಲ್ಲ. ಸೊ ಫಸ್ಟ್ ಟರ್ಮ್ A, ಸೆಕೆಂಡ್ ಟರ್ಮ್ನ A + D, ಥರ್ಡ್ ಟರ್ಮ್ನ A + 2D, ಫೋರ್ತ್ ಟರ್ಮ್ನ A + 3D, ಅಪ್ ಟು ಲಾಸ್ಟ್ ಟರ್ಮು. ಈ ಥರ ಅಂದರೆ ಹೇಳೋ ಅರ್ಥ ಏನಂದರೆ, ಇವಾಗ ನಾನು ಸೆಕೆಂಡ್ ಟರ್ಮ್ ಅಂದರೆ ಏನು ನೋಡಿ, A + D ಅಂತ ಬರದೆ, ಥರ್ಡ್ ಟರ್ಮ್ ಅಂದರೆ A + 2D ಅಂತ ಬರದೆ, ಫೋರ್ತ್ ಟರ್ಮ್ ಅಂದರೆ A + 3D ಅಂತ ಬರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಫಸ್ಟ್ ಟರ್ಮಲ್ಲಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಆಗ್ತಿದೆ ಜಸ್ಟು, ಸೆಕೆಂಡ್ ಟರ್ಮಲ್ಲಿ ಆ ಕಾಮನ್ ಡಿಫ್ರೆನ್ಸ್ದು 2 ಟೈಮ್ಸ್ ಆಗ್ತಿದೆ ಅಷ್ಟೇ. ಸೊ ಇದು ಪ್ರಾಬ್ಲಮ್ ಮಾಡುವಾಗ ನಮಗೆ ಈಸಿ ಆಗುತ್ತೆ. ಸೊ ಇವಾಗ ಡೈರೆಕ್ಟು ನಾವು ಪ್ರಾಬ್ಲಮ್ಸ್ ಮುಖಾಂತರ ನೋಡೋಣ ಸ್ನೇಹಿತರೆ. ಓಕೆ, ಮೊದಲನೇ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ 20th ಟರ್ಮ್ ಆಫ್ ಎನ್ AP ಈಸ್ 101 ಆ್ಯಂಡ್ ದ ಫಸ್ಟ್ ಟರ್ಮ್ ಈಸ್ 6. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್ ಅಂತ ಕೇಳ್ತಿದ್ದಾರೆ. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ ಏನು, D ಫೈಂಡ್ ಔಟ್ ಮಾಡುವಂತ ಹೇಳ್ತಿದ್ದಾರೆ. ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಸೊ 20th ಟರ್ಮ್ 20 ಅಂತ ಬರೀತೀನಿ. ಸೊ 20th ಟರ್ಮ್ ಅಂತ ಎಷ್ಟೊಂದು ಕೊಟ್ಟಿದ್ದಾರೆ, 101. ಆಮೇಲೆ ಫಸ್ಟ್ ಟರ್ಮ್ ಅಂದರೆ A ಎಷ್ಟಂತ ಕೊಟ್ಟಿದ್ದಾರೆ ಸ್ನೇಹಿತರೆ, 6. ನಮಗೆ ಏನೇನು ಕಂಡುಹಿಡಿ ಅಂದಿದ್ದಾರೆ, D ಅಂದರೆ ಎಷ್ಟು ಅಂತ ಕಂಡುಹಿಡಿ ಅಂದಿದ್ದಾರೆ. ಸೊ ನಮಗೆ ಗೊತ್ತು AN ಫಾರ್ಮುಲಾ ಏನು, AN ಅಂದರೆ
ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಕರೆಕ್ಟ್ ಅಲ್ವಾ? ಇವಾಗ A20 ನಮಗೆ ಎನ್ ಈಕ್ವಲ್ ಟು ಎನ್ ಎಷ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ? ಎನ್ ಈಕ್ವಲ್ ಟು ಎನ್ ಬಂದುಬಿಟ್ಟು 20 ಅಂತ ಕೊಟ್ಟಿದ್ದಾರೆ. ಸೊ 28 ಟರ್ಮ್ದು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, A20 ಈಸ್ ಈಕ್ವಲ್ ಟು ಎ ಎಷ್ಟನ್ನು ಕೊಟ್ಟಿದ್ದಾರೆ? 6 ಪ್ಲಸ್ ಎನ್ ಅಂದರೆ ಏನು? 20 ಮೈನಸ್ 1 ಇಂಟು ಡಿ. ಓಕೆ, ಸೊ A20 ಎಷ್ಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ? A20 ಜಾಗದಲ್ಲಿ ನಾನು 101 ಬರಿತೀನಿ. ಪ್ರಾಬ್ಲಮ್ ಇಲ್ವಾ? ನೋಡಿ, ಇವಾಗಿಂದ ನೋಡಿ, 101ರಲ್ಲಿ 6 ಈ ಕಡೆ ತಂದರೆ 101, 20 ಮೈನಸ್ 1 ಅಂದರೆ 19. ಓಕೆ, ಇಲ್ಲಿ 19 ಡಿ ಉಳಿತು. ಸೊ 19 ಡಿ ಈಸ್ ಈಕ್ವಲ್ ಟು 101 ಈ ಕಡೆ ತಂದರೆ -6. ಸೊ 101 -6 ಎಷ್ಟು ಸ್ನೇಹಿತರೆ? ನೀವು ಹೇಳ್ತೀರಾ 95. ಓಕೆನಾ? ಸೊ ಡಿ ಬಂದುಬಿಟ್ಟು ಎಷ್ಟಾಯಿತು ಇಲ್ಲಿ? ಸೊ ಡಿ ಬಂದುಬಿಟ್ಟು 95 ಡಿವೈಡೆಡ್ ಬೈ 19. ಸೊ 19 95. ಸೊ ಡಿ ಬಂದುಬಿಟ್ಟು ಎಷ್ಟು? 5. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟು ಸ್ನೇಹಿತರೆ? 5. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ. ಆ್ಯನ್ ಎ ಪಿ ಹ್ಯಾಸ್ 25 ಟರ್ಮ್ಸ್. ಸೊ ಒಂದು ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ ಅಂತೆ. ಟೋಟಲ್ ಟರ್ಮ್ಸ್ ಎಷ್ಟಿದೆ? 25. ಸೊ ಎನ್ ಈಸ್ ಈಕ್ವಲ್ ಟು 25 ಬರ್ಕೊಂಡೆ. ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಿದೆ ನೋಡಿ. ಇಟ್ಸ್ ಲಾಸ್ಟ್ ಟರ್ಮ್ ಈಸ್ 314. ಸೊ ಲಾಸ್ಟ್ ಟರ್ಮ್ 314. ಲಾಸ್ಟ್ ಟರ್ಮ್ ಅಂದರೆ ಏನು ಸ್ನೇಹಿತರೆ? ಎ ಎನ್. ಸೊ ಎ ಎನ್ ಬಂದುಬಿಟ್ಟು ಎಷ್ಟು? 314. ನೆಕ್ಸ್ಟು, ಆ್ಯಂಡ್ ಇಟ್ಸ್ ಕಾಮನ್ ಡಿಫ್ರೆನ್ಸ್ ಈಸ್ 12. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ ಏನು? ಡಿ. ಸೊ ಡಿ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 12. ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? ವಾಟ್ ಈಸ್ ದ ಫಸ್ಟ್ ಟರ್ಮು? ಸೊ ನಮಗೆ ಗೊತ್ತು ಎ ಎನ್ ಅಂದರೆ ಫಾರ್ಮುಲಾ ಏನು ಸ್ನೇಹಿತರೆ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಎಷ್ಟು ಕೊಟ್ಟಿದ್ದಾರೆ? ಎ ಎನು 300. ಎ ಎನ್ ಬಂದುಬಿಟ್ಟು ಎ ಎನ್ ಬಂದುಬಿಟ್ಟು 314 ಈಕ್ವಲ್ ಟು ಎ ಎಷ್ಟು ಗೊತ್ತಿಲ್ಲ, ಪ್ಲಸ್ ಎನ್ ಮೈನಸ್ ಎನ್ ಎಷ್ಟು? 25 ಮೈನಸ್ 1 ಇಂಟು ಡಿ ಎಷ್ಟು? 12. ಓಕೆ, ಸೊ ಎ ಬಂದುಬಿಟ್ಟು ಏನಾಗುತ್ತೆ ಇಲ್ಲಿ? 314 ಮೈನಸ್ 25 ಮೈನಸ್ 1 ಎಷ್ಟು ಸ್ನೇಹಿತರೆ? 24 ಇಂಟು 12. ಓಕೆ, ಸೊ ಇದು ಬಂದುಬಿಟ್ಟು 314 ಮೈನಸ್ 12 48. ಓಕೆ, 12 24 ಪ್ಲಸ್ 4 28. ಸೊ ಮೈನಸ್ ಮಾಡಿ ಎಷ್ಟು? 14ರಲ್ಲಿ 8 ಹೋದರೆ 6, ಆಮೇಲೆ 10ರಲ್ಲಿ 8 ಹೋದರೆ 2. ಓಕೆ, 2ರಲ್ಲಿ 0. ಸೊ ಎಷ್ಟು ಉಳಿತು ಸ್ನೇಹಿತರೆ? 26. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಇದಕ್ಕೆ 26. ಸೊ ಫಸ್ಟ್ ಟರ್ಮ್ ಎಷ್ಟು? 26. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಿದೆ ನೋಡಿ. ದ ಫಿಫ್ತ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 16. ಫಿಫ್ತ್ ಟರ್ಮು 16 ಇದೆ ಅಂತೆ. 9th ಟರ್ಮ್ ಈಸ್ 22. ಫೈಂಡ್ ದ 7th ಟರ್ಮ್ ಅಂತ ಕೇಳ್ತಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಸೊ A5 ಎಷ್ಟಿದೆ ಅಂತೆ? 16. ಓಕೆ, ನೆಕ್ಸ್ಟು A9 ಎಷ್ಟಿದೆ ಅಂತೆ? 22. ಏನಂತ ಕಂಡುಹಿಡಿ ಅಂತಿದ್ದಾರೆ? A7 ಎಷ್ಟಿದೆ ಅಂತ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಇವಾಗ ನೀವು ಆಪ್ಷನ್ ನೋಡಿ. ಆಪ್ಷನ್ ನೋಡಿದರೆ ನಿಮಗೆ ಏನು ಅರ್ಥ ಆಗ್ತಿದೆ ಇಲ್ಲಿಂದ ನೋಡಿ. A5 16 ಇದೆ. ಓಕೆ, 16 ಇದೆ. ಸೊ 16 ಅಂತೂ ಆಗಲ್ಲ. A7 ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ A9 22 ಇದೆ. ಸೊ 22 ಆಗಲ್ಲ, ಮತ್ತು 22ಗಿಂತ ದೊಡ್ಡ ನಂಬರು ಆಗಲ್ಲ. ಸೊ ಯಾವುದು ಒಂದೇ ಆಪ್ಷನ್ ಆಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ A7 ಬಂದುಬಿಟ್ಟು 19 ಆಗುತ್ತೆ. ಬಟ್ ಇದನ್ನು ಟ್ರೆಡಿಷ್ನಲಾಗಿ ಸಾಲ್ವ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ನಾವು ನೋಡಿ. A5 ಅಂದರೆ ಏನು ಬರಿಬೋದು ಸ್ನೇಹಿತರೆ? A + 4D ಬರಿಬೋದಾ? A + 4D. ಹಾಗೆ A9 ಅಂದರೆ ನಾನು ಏನು ಬರಿಬೋದು? A + 8D ಬರಿಬೋದಾ? A + 8D. ಕರೆಕ್ಟ್ ಅಲ್ವಾ? ಸೊ ನಮಗೆ A7 ಅಂದರೆ ಏನು ಕಂಡುಹಿಡಿ ಅಂತ ಅಂತಿದ್ದಾರೆ? A + 6D ಫೈಂಡ್ ಔಟ್ ಮಾಡೋ ಅಂತ ಅಂತಿದ್ದಾರೆ. ಓಕೆ ಅಲ್ವಾ? ಓಕೆ, ಸೊ ಇವಾಗ ನೋಡಿ, ಇವು ಎರಡು ಟರ್ಮ್ನ ಫಸ್ಟ್ A5 ಇಲ್ಲಿ ಬರಿತೀನಿ.
ಎ ಪ್ಲಸ್ 4D ಈಸ್ ಈಕ್ವಲ್ ಟು 16. ಓಕೆ, ನೆಕ್ಸ್ಟು ಎ ಪ್ಲಸ್ 8D ಈಸ್ ಈಕ್ವಲ್ ಟು ಎಷ್ಟು ಸ್ನೇಹಿತರೆ? 22. ಕರೆಕ್ಟ್ ಅಲ್ವಾ? ಇವು ಎರಡು ಟರ್ಮ್ಸ್ನ ಒಂದಕ್ಕೊಂದು ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದರೆ ಏನು? ಪ್ಲಸ್ ಇದ್ದಿದ್ದು ಸೈನ್ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್. ಓಕೆ, ಸೊ ಸಬ್ಟ್ರ್ಯಾಕ್ಟ್ ಮಾಡಿದರೆ ಏನು? ಇದು ಕ್ಯಾನ್ಸಲ್. ಸೊ 4D ಮೈನಸ್ 8D ಅಂದರೆ ಮೈನಸ್ 4D. 16ರಲ್ಲಿ 22 ಕಳೆದರೆ ಎಷ್ಟು? -6. ಸೊ ಡಿ ಬಂದುಬಿಟ್ಟು ಎಷ್ಟಾಗುತ್ತೆ ಇಲ್ಲಿ? 6/4 ಅಂದರೆ 3/2. ಸೊ ಡಿ ಬಂದುಬಿಟ್ಟು ಇಷ್ಟಾಯಿತು. ಬಟ್ ನನಗೆ ಏನೂ ಬೇಕು. ಏದು ವ್ಯಾಲ್ಯೂ ಬೇಕಂದರೆ ನೀವು ಏನು ಮಾಡ್ತೀರಾ? ಏದು ವ್ಯಾಲ್ಯೂ ಹೇಗೆ ಕಂಡುಹಿಡಿತೀರಾ? ಇವಾಗ ಡಿನ ಈಕ್ವಲ್ ಮಾಡಿ. ಸೊ ಏನು? ಫಸ್ಟ್ ಎ ಪ್ಲಸ್ 4D ಇದೆ. ಎ ಪ್ಲಸ್ 4D ಈಸ್ ಈಕ್ವಲ್ ಟು 16. ನೆಕ್ಸ್ಟ್ ಎ ಪ್ಲಸ್ 8D ಈಸ್ ಈಕ್ವಲ್ ಟು 22. ಸೊ ಇದನ್ನೇನು ಮಾಡಿ, ಈ ಹೋಲ್ ಇಕ್ವೇಷನ್ನ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ? ಡಿನ ಎಲಿಮಿನೇಟ್ ಮಾಡೋಕ್ಕೆ. ಸೊ ಇದು ಬಂದುಬಿಟ್ಟು ಏನಾಗುತ್ತೆ? 2a ಪ್ಲಸ್ 8D. ಕರೆಕ್ಟ್ ಅಲ್ವಾ? 2a ಪ್ಲಸ್ 8D ಈಸ್ ಈಕ್ವಲ್ ಟು 16 32. ಓಕೆ, ಸೊ ಇದು ಬಂದುಬಿಟ್ಟು 2a ಪ್ಲಸ್ 8D 16 32. ಸೇಮ್ ಮತ್ತೆ ಮೈನಸ್ ಮಾಡಿ. ಮೈನಸ್ ಮಾಡಿದರೆ ಏನು? ಎಲ್ಲ ಮೈನಸ್ ಆಗುತ್ತೆ. ಓಕೆ, 2aದಲ್ಲಿ ಎ ಕಳೆದ್ರೆ ಎ, 8D ಕ್ಯಾನ್ಸಲ್, 32ರಲ್ಲಿ 22 ಹೋದರೆ 10. ಎ ಬಂದುಬಿಟ್ಟು 10 ಆಯಿತು. ಸೊ ಇಲ್ಲಿ ನೋಡಿ A7 ಕಂಡಿಡಿ ಅಂತ ಅಂತಿದ್ದಾರೆ. ಸೊ A7 ಅಂದರೆ ಏನು? ಎ ಪ್ಲಸ್ 6D. ಎದ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 10 ಪ್ಲಸ್ 6 ಇಂಟು ಡಿ ವ್ಯಾಲ್ಯೂ ಎಷ್ಟು? ಇಲ್ಲಿಂದ ಬಂತು 3/2 ಅಂತ. ಕರೆಕ್ಟ್ ಅಲ್ವಾ? 2 1 2 3 6. ಸೊ 10 ಪ್ಲಸ್ 3 3 ಎಷ್ಟು ಸ್ನೇಹಿತರೆ? 9. ಸೊ 10 ಪ್ಲಸ್ 9 19. ಸೊ A7 ವ್ಯಾಲ್ಯೂ ಎಷ್ಟು ಬಂತು? 19. ನಾವು ಈ ಥರನೂ ಮಾಡ್ಬೋದು. ಬಟ್ ನೋಡಿ ಆಪ್ಷನ್ ನೋಡಿದಾಗ ನಾವು ಈಸಿಯಾಗಿ ಡೈರೆಕ್ಟ್ ಅಲ್ಲಿಂದನೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಟೈಮು ಉಳಿತಿತ್ತು ಸ್ನೇಹಿತರೆ ನಮ್ಮದು. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ನೋಡಿ ಏನು ಹೇಳ್ತಿದೆ? ಫೈಂಡ್ ದ nth ಟರ್ಮ್ ಆಫ್ ದಿ AP 5 2 -1 ... ಅಂದರೆ ಮುಂದೆ ಎಷ್ಟೋ ಟರ್ಮ್ಸ್ ಇದ್ದಾವೆ. ಸೊ ನಾವು ಲಾಸ್ಟ್ ಟರ್ಮ್ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಸೊ ಅದರ ಅರ್ಥ ನೋಡಿ, ಇದು ಬಂದುಬಿಟ್ಟು ಇಲ್ಲಿ 5 ಮೊದಲನೇ ಟರ್ಮು, 2 ಸೆಕೆಂಡ್ ಟರ್ಮು, -1 ಥರ್ಡ್ ಟರ್ಮು, ಹೀಗೆ ಹೋಗ್ತಾ ಇದೆ. ಸೊ ಇಲ್ಲಿ ಅದೇ ಬರ್ಕೋತೀನಿ. 5 2 -1 ಹಾಗೆ ಟರ್ಮ್ಸ್ ಹೋಗ್ತಾ ಇದ್ದಾವೆ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು, ಸೊ ಇದು ಏನು? ಮೊದಲನೇ ಟರ್ಮ್ ಬಂದುಬಿಟ್ಟು ಇಲ್ಲಿ ಮೊದಲನೇ ಟರ್ಮ್ ಬಂದುಬಿಟ್ಟು ಎ. ಓಕೆ, ಸೊ ಇದು ಬಂದುಬಿಟ್ಟು ಎ ಪ್ಲಸ್ ಡಿ ಆಯಿತು. ಸೊ ಇವಾಗ ಕಾಮನ್ ಡಿಫ್ರೆನ್ಸ್ ಹೇಗೆ ಕಂಡುಹಿಡಿತೀರಾ? ಅವಾಗ ನೀವು ಅಂತೀರಾ ಸರ್ ಕಾಮನ್ ಡಿಫ್ರೆನ್ಸ್ ಅಂದರೆ ಸೆಕೆಂಡ್ ಟರ್ಮು ಮೈನಸ್ ಫಸ್ಟ್ ಟರ್ಮು. ಸೊ ಇದು ಬಂದುಬಿಟ್ಟು 2 - 5. ಸೊ ಇದು ಬಂದುಬಿಟ್ಟು -3 ಆಗುತ್ತೆ ಸರ್ ಅಂತ. ಸೊ ಅದೇ ಥರ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. -1 -2 ಮಾಡಿದರೆ ಅದನ್ನು -3ನೇ ಬರುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಬಂದುಬಿಟ್ಟು -3 ಆಯಿತು. ಸೊ ನಾವು ಲಾಸ್ಟ್ ಟರ್ಮ್ ಅಂದರೆ ಫಾರ್ಮುಲಾ ಏನು? ಎನ್ ಅಂದರೆ ನೀವು ಅಂತೀರಾ ಎ ಪ್ಲಸ್ n - 1 ಇಂಟು ಡಿ ಸರ್ ಅಂತ. ಸೊ ಎ ಫಸ್ಟ್ ಟರ್ಮ್ ಏನಿದೆ ಇಲ್ಲಿ? ಫಸ್ಟ್ ಟರ್ಮ್ ಬಂದುಬಿಟ್ಟು 5. ಓಕೆ, 5 ಪ್ಲಸ್ ಲಾಸ್ಟ್ ಟರ್ಮು ನನಗೆ ಗೊತ್ತಿಲ್ಲ. ಓಕೆ, n - 1 ಇಂಟು ಡಿ ಎಷ್ಟು? -3. ಕರೆಕ್ಟ್ ಅಲ್ವಾ? -3. ಓಕೆ, ಮಲ್ಟಿಪ್ಲೈಯಲ್ಲಿ ಇದೆ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು ಏನಾಗುತ್ತೆ? 5 ಪ್ಲಸ್, ಓಕೆ 5 ಪ್ಲಸ್ ನೆಕ್ಸ್ಟ್ -3 ಇಂಟು ಎನ್ ಎಷ್ಟು ಸ್ನೇಹಿತರೆ? -3 ಇಂಟು ಎನ್ -3n ಅಂತ. ಸೊ ಇದು ಪ್ಲಸ್ ತೆಗೆದು ನಾನು ಇಲ್ಲಿ -3n ಅಂತ ಬರಿತೀನಿ. ಏನೂ ಪ್ರಾಬ್ಲಮ್ ಇಲ್ಲ ತಾನೆ? -3n. ಆಮೇಲೆ -3 ಇಂಟು -1 +3, ಮೈನಸ್ ಇಂಟು ಮೈನಸ್ ಪ್ಲಸ್ ಅದಕ್ಕೆ. ಸೊ ಇದು ಬಂದುಬಿಟ್ಟು ಎಷ್ಟಾಗುತ್ತೆ? 5 + 3 8, 8 - 3n. ಸೊ ಲಾಸ್ಟ್ ಟರ್ಮ್ ಬಂದುಬಿಟ್ಟು ಏನು? 8 - 3n. ಸೊ ಆಪ್ಷನ್ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಿದೆ? ವಾಟ್ ಈಸ್ ದ 11th ಟರ್ಮ್ ಆಫ್ ದ AP 2 6 10 14 18 ಹಂಗೆ ಹೋಗ್ತಾ ಇದೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ? 2 6 10 14 18 ಮತ್ತು ಟರ್ಮ್ಸ್ ಕೊಟ್ಟಿದ್ದಾರೆ. ಸೊ ನಮಗೇನು ಕಂಡಿಡಿ ಅಂತ ಅಂತಿದ್ದಾರೆ? 11th ಟರ್ಮ್ ಎಷ್ಟು ಅಂತ ಕಂಡಿಡಿ ಅಂತ ಅಂತಿದ್ದಾರೆ. ಸೊ 11th ಟರ್ಮು. ಸೊ A11 ಅಂದರೆ ಏನು? A ಪ್ಲಸ್ 10D. ಸೊ ಇವಾಗ ಎ ವ್ಯಾಲ್ಯೂ ನಮಗೆ ಗೊತ್ತು. ಎ ವ್ಯಾಲ್ಯೂ ಅಂದರೆ ಇಲ್ಲಿ ಬಂದುಬಿಟ್ಟು 2 ಇದೆ. ಬಟ್ ನಮಗೆ ಡಿ ವ್ಯಾಲ್ಯೂ ಗೊತ್ತಿಲ್ಲ. ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿಲ್ಲ. ಡಿ ವ್ಯಾಲ್ಯೂ ಎಷ್ಟು ನೋಡಿದ್ರೇ ಗೊತ್ತಾಗ್ತಿದೆ. ಡಿ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? ಡಿಫ್ರೆನ್ಸ್ ಬಂದುಬಿಟ್ಟು 4, ಡಿಫ್ರೆನ್ಸ್ ಬಂದುಬಿಟ್ಟು 4, ಡಿಫ್ರೆನ್ಸ್ ಬಂದುಬಿಟ್ಟು 4. ಸೊ ಡಿ ವ್ಯಾಲ್ಯೂ ಎಷ್ಟು? 4. ಓಕೆ, ಸೊ ಇಲ್ಲಿ ನೋಡಿ
ಎ ವ್ಯಾಲ್ಯೂ ಬಂದುಬಿಟ್ಟು 2 ಪ್ಲಸ್ 10 ಇಂಟು ಡಿ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು ಸ್ನೇಹಿತರೆ 4. ಸೊ ಇದು ಎಷ್ಟಾಗುತ್ತೆ 2 ಪ್ಲಸ್ 14 40. ಸೊ 2 ಪ್ಲಸ್ 40 ಎಷ್ಟು 42. ಸೊ A11 ಎಷ್ಟು 42. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ಇದೇ ಥರ ನೆಕ್ಸ್ಟ್ ಕ್ವಶನ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ. ವಾಟ್ ಈಸ್ ದ 10th ಟರ್ಮ್ ಆಫ್ ದ AP 2, 7, 12 ... ನೋಡಿ, ಇದೂ ಸೇಮ್ ಕ್ವಶನ್ ಇದೆ, ಪ್ರೀವಿಯಸ್ ಕ್ವಶನ್ ಇದ್ದಂಗೆ. ಏನಿದೆ 2, 7, 12 ... ನಮಗೇನು ಕಂಡುಹಿಡಿ ಅಂತ ಅಂತಿದ್ದಾರೆ 10th ಟರ್ಮ್ ಕಂಡುಹಿಡಿ ಅಂತ ಅಂತಿದ್ದಾರೆ ಸ್ನೇಹಿತರೆ. ಸೊ 10th ಟರ್ಮ್ ಅಂದರೆ ಏನು, ನಾವು ಏನಂದು ಬರಿಬೋದು ಇದನ್ನು A+9D ಬರಿಬೋದಾ. ಓಕೆ, ಸೊ ಇವಾಗ ಇಲ್ಲಿ ನಿಮಗೆ ಗೊತ್ತು ಏದು ವ್ಯಾಲ್ಯೂ ಎಷ್ಟು ಅಂತೀರ ನೀವು 2. ಸೊ ಡಿಫ್ರೆನ್ಸು ಎಷ್ಟಾಯಿತು ಇಲ್ಲಿ, ಡಿಫ್ರೆನ್ಸ್ ಬಂದುಬಿಟ್ಟು 5. ನೋಡಿ 7 - 2 5, 12 - 7 5 ಡಿಫ್ರೆನ್ಸು. ಸೊ ಡಿ ವ್ಯಾಲ್ಯೂನು ನಿಮಗೆ ಗೊತ್ತಾಯಿತು, ಎ ವ್ಯಾಲ್ಯೂನು ಗೊತ್ತಾಯಿತು. ಸೊ A10 ವ್ಯಾಲ್ಯೂ ಎಷ್ಟು ಅಂತ ನನಗೆ ಈ ಕ್ವಶನ್ದು ಆನ್ಸರ್ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಓಕೆ ಅಲ್ವಾ. ಇದು ಕ್ವಶನ್ ನೋಡಿ ಸ್ನೇಹಿತರೆ, ಏನು ಹೇಳ್ತಿದೆ. ಇನ್ ಅ ಸರ್ಟನ್ AP ಅರ್ಥಮೆಟಿಕ್ ಪ್ರೋಗ್ರೆಷನ್ 5 times the 5th term ಈಸ್ ಈಕ್ವಲ್ ಟು 8 times the 8th term. ಫೈಂಡ್ ದ 13th term ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಹೇಗಂತ ನೋಡಿ, ಏನಂತ ಕೇಳ್ತಿದ್ದಾರೆ ನಮಗೆ ಫೈಂಡ್ ದ 13th ಟರ್ಮು. ಸೊ 13th ಟರ್ಮ್ ಅಂದರೆ ಏನು, A13 ಸ್ನೇಹಿತರೆ, ಕರೆಕ್ಟ್ ಅಲ್ವಾ, A13. ಓಕೆ, A13. ಸೊ A13 ಅಂದರೆ ನೀವು ಏನಂದು ಬರೀತೀರಾ A+12D. ಬೇಸಿಕಲಿ ನಮಗೆ ಇದು ಫೈಂಡ್ ಔಟ್ ಮಾಡೋ ಅಂತ ಹೇಳಿದ್ದಾರೆ. ಏನು A+12D ಎಷ್ಟು ಅಂತ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಮುಂಚೆ ನೋಡಿ 5 times the 5th ಟರ್ಮ್ ಅಂದರೆ 5 times the 5th ಟರ್ಮ್ A5. ಓಕೆ, ಏನಂದಿದ್ದಾರೆ ಈಕ್ವಲ್ ಟು, ಎದಕ್ಕೆ ಈಕ್ವಲ್ ಇದೆ ಅಂತೆ 8 times the 8th ಟರ್ಮು. 8 times the 8th ಟರ್ಮ್ ಅಂದರೆ ಏನು A8ಗೆ ಈಕ್ವಲ್ ಇದೆ ಅಂತೆ. ಸೊ ನೋಡಿ, ಸೊ ಇದರ ಅರ್ಥ, ಸೊ 5 ಇಂಟು, ಸೊ A5ನ ನಾನು ಏನಂದು ಬರೀಬೋದು ಸ್ನೇಹಿತರೆ A+4D ಅಂತ ಬರೀಬೋದಾ, ಏನೂ ಪ್ರಾಬ್ಲಮ್ ಇಲ್ವಾ. ನೆಕ್ಸ್ಟು 8 ಇಂಟು A8ನ ನಾನು A+7D ಅಂತ ಬರೀಬೋದಾ, ಏನೂ ಪ್ರಾಬ್ಲಮ್ ಇಲ್ಲ ತಾನೆ. ಓಕೆ, ಸೊ ಇದನ್ನು ನೋಡಿ 5 ಇಂಟು A ಎಷ್ಟಾಗುತ್ತೆ 5A ಪ್ಲಸ್ 5 4 20 20D ಈಕ್ವಲ್ ಟು 8 ಇಂಟು A 8A ಪ್ಲಸ್ 8 7 56D. ಕರೆಕ್ಟ್ ಅಲ್ವಾ. ಸೊ ಇದು 8Aನ ಈ ಕಡೆ ತಗೊಂಡು ಬನ್ನಿ. ಸೊ ಇದೇನಾಗುತ್ತೆ 5A - 8A, ಈ ಸೈಡ್ ಹೋದರೆ 56D - 20D. ಓಕೆನಾ. ಸೊ ಇದು ಬಂದುಬಿಟ್ಟು ಏನು -3A ಈಸ್ ಈಕ್ವಲ್ ಟು 56 - 20D ಎಷ್ಟು 36D. ಇದರ ಅರ್ಥ A/D ರೇಷಿಯೋ ಎಷ್ಟಾಯಿತು ಸ್ನೇಹಿತರೆ, A/Dದು 36/-3. ಸೊ ಇದು ಬಂದುಬಿಟ್ಟು 3 1 3 3 12. ಸೊ ಇದು ಏನು -12/1 ಅಂತ. ಇದರ ಅರ್ಥ A/D ಎಷ್ಟು ಬಂತು -12/1. -12/1. ಇದರ ಅರ್ಥ ಎದು ವ್ಯಾಲ್ಯೂ -12 ಆದರೆ ಡಿದು ವ್ಯಾಲ್ಯೂ ಎಷ್ಟಿರುತ್ತೆ 1. ಸೊ ನಮಗೆ A13 ಕಂಡುಹಿಡಿ ಅಂತ ಅಂತಿದ್ದಾರೆ. A30 ಎದು ವ್ಯಾಲ್ಯೂ -12 ಆದರೆ ಡಿದು ವ್ಯಾಲ್ಯೂ ಎಷ್ಟಿರುತ್ತೆ 1. ಸೊ +12 -12 + 12 ಎಷ್ಟು 0. ಸೊ A13 ವ್ಯಾಲ್ಯೂ ಎಷ್ಟಿರುತ್ತೆ 0. ಅದಕ್ಕೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಏನು ಹೇಳುತ್ತೆ ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ದ AP ವಿಚ್ ಸ್ಟಾರ್ಟ್ಸ್ ವಿತ್ 3, 7, 11 ಅಪ್ ಟು ಲಾಸ್ಟ್ ಟರ್ಮ್ ಏನು 407. ಓಕೆ, ಸೊ ಏನು ಕೊಟ್ಟಿದ್ದಾರೆ 3, 7, 11 ಅಪ್ ಟು ಲಾಸ್ಟ್ ಟರ್ಮ್ ಏನು 407. ಓಕೆ, ಸೊ ಇದು ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡಿ, ಇದು ಫಸ್ಟ್ ಟರ್ಮ್ ಅಂದರೆ A. ಫಸ್ಟ್ ಟರ್ಮ್ ಅಂದರೆ ಏನು A. ಫಸ್ಟ್ ಟರ್ಮ್ ಅಂದರೆ A. ಸೆಕೆಂಡ್ ಟರ್ಮು A+D. ಹಾಗೆ ಥರ್ಡ್ ಟರ್ಮು A+2D ಅಪ್ ಟು ಲಾಸ್ಟ್ ಟರ್ಮ್ ಏನು AN. ಸೊ ಇದರ ಅರ್ಥ AN ಬಂದುಬಿಟ್ಟು ಎಷ್ಟು, AN ಬಂದುಬಿಟ್ಟು 407. ಫಸ್ಟ್ ಟರ್ಮ್ ಬಂದುಬಿಟ್ಟು
3. ಫಸ್ಟ್ ಟರ್ಮ್ ಬಂದುಬಿಟ್ಟು ಎಷ್ಟು 3. ಸೊ ಇವಾಗ ನಾವು ಡಿ ಎಷ್ಟು, ಇಲ್ಲಿ ಡಿ ಅಂದರೆ ನೀವು ಏನಂತ ಕಂಡುಹಿಡಿತೀರಾ, ಡಿ ಅಂದರೆ 7 - 3 ಆರ್ 11 - 7 ಅಂತ ಹೇಳ್ತೀರಾ. ಸೊ ಡಿ ಅಂದರೆ ಇಲ್ಲಿಂದ ಎಷ್ಟು ಬಂತು ಸ್ನೇಹಿತರೆ, ಡಿ ಅಂದರೆ 4 ಬಂತು, 4. ಡಿ ಬಂದುಬಿಟ್ಟು 4 ಬಂತು. ನಮಗೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಅಂತ ಕಂಡುಹಿಡಿ ಅಂತ ಅಂತಿದ್ದಾರೆ. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಅಂದರೆ ಏನು, ಎನ್ ಎಷ್ಟು ಅಂತ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತು, ಫಾರ್ಮುಲಾ ಏನು ಗೊತ್ತು ನಿಮಗೆ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ ಅಂತ ಗೊತ್ತು. ಸೊ ಎ ಎನ್ ಅಂದರೆ ಏನು, ಲಾಸ್ಟ್ ಟರ್ಮ್ ಸ್ನೇಹಿತರೆ. ಲಾಸ್ಟ್ ಟರ್ಮ್ ಎಷ್ಟು 407. ಎ ಫಸ್ಟ್ ಟರ್ಮ್ ಎಷ್ಟು 3 ಪ್ಲಸ್ ಎನ್ -1 ಇಂಟು ಡಿ ಎಷ್ಟು 4. ಓಕೆ, ಸೊ ಮಾಡಿ. ಇದು ಎಷ್ಟು 407ರಲ್ಲಿ ಇದು 3 ಈ ಕಡೆ ಬಂದರೆ 407 - 3 ಎಷ್ಟು 404. 404 ಡಿವೈಡೆಡ್ ಬೈ ಇದು 4 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಈಸ್ ಈಕ್ವಲ್ ಟು ಎನ್ -1. ಸೊ ಇದು ಬಂದುಬಿಟ್ಟು ಡಿವೈಡ್ ಮಾಡಿದರೆ 4 1 4 101. ಸೊ ಎನ್ ಈಸ್ ಈಕ್ವಲ್ ಟು ಏನು 101 ಪ್ಲಸ್ 1, ಸೊ 102. ಸೊ ಟೋಟಲ್ ಟರ್ಮ್ ಬಂದುಬಿಟ್ಟು ಎಷ್ಟಿದ್ದಾವೆ ಸ್ನೇಹಿತರೆ, 102. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಎನ್ ಎ ಪಿ ದ ಥರ್ಡ್ ಟರ್ಮ್ ಈಸ್ 22 ಆ್ಯಂಡ್ 7th ಟರ್ಮ್ ಈಸ್ -20. ಫೈಂಡ್ ದ ಎನ್ ಟರ್ಮ್ ಅಂತ ಕೇಳ್ತಿದ್ದಾರೆ. ನೋಡಿ, ಥರ್ಡ್ ಟರ್ಮು ಇಲ್ಲಿವರೆಗೆ ಗೊತ್ತಿರಬೇಕು ನಿಮಗೆ. ಥರ್ಡ್ ಟರ್ಮ್ ಅಂದರೆ ಏನು ಸ್ನೇಹಿತರೆ, ಥರ್ಡ್ ಟರ್ಮ್ ಅಂದರೆ ನೀವು ಹೇಳ್ತೀರಾ ಎ ಪ್ಲಸ್ 2d ಸರ್ ಅಂತ. ಸೊ ಎ ಪ್ಲಸ್ 2d ಎಷ್ಟಂತ ಕೊಟ್ಟಿದ್ದಾರೆ 22. ಹಾಗೆ 17th ಟರ್ಮ್ ಅಂದರೆ ಏನು, ಎ ಪ್ಲಸ್ 16d. ಓಕೆ, ಎಷ್ಟು ಕೊಟ್ಟಿದ್ದಾರೆ -20. ಕರೆಕ್ಟ್ ಅಲ್ವಾ. ಸೊ ಇದನ್ನು ಫೈಂಡ್ ದ nth ಟರ್ಮ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಏನು ಕಂಡುಹಿಡಿ ಅಂತಂದರೆ ಎ ಎನ್ ಕಂಡುಹಿಡಿ ಅಂತಂದಿದ್ದಾರೆ. ಸೊ ಅದಕ್ಕೆ ಎ ಎನ್ ಕಂಡುಹಿಡಿಸೋ ಸಲುವಾಗಿ ನಿಮಗೆ ಏನು ಬೇಕು, ಎ ಮತ್ತು ಡಿದ ವ್ಯಾಲ್ಯೂ ಬೇಕು ಸ್ನೇಹಿತರೆ. ಕರೆಕ್ಟ್ ಅಲ್ವಾ, ಎ ಮತ್ತು ಡಿದ ವ್ಯಾಲ್ಯೂ ಬೇಕು. ಸೊ ಇದನ್ನು ಎರಡು ಈಕ್ವೇಷನ್ನ ಮೈನಸ್ ಮಾಡಿದರೆ ಏನಾಗುತ್ತೆ, ಮೈನಸ್ ಇದ್ದಿದ್ದು ಇದು ಪ್ಲಸ್ ಆಗಿಬಿಡುತ್ತೆ. ಸೊ ಎ ಕ್ಯಾನ್ಸಲ್. ಸೊ ಇದು ಎ ಕ್ಯಾನ್ಸಲ್ ಆಯಿತು, ಇಲ್ಲಿ 0. ಸೊ 2d - 16d ಎಷ್ಟು -14d. -14d ಈಸ್ ಈಕ್ವಲ್ ಟು ಈ ಕಡೆ 22 + 20 ಎಷ್ಟು 42. ಓಕೆ, ಸೊ ಡಿ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು, ಡಿ ವ್ಯಾಲ್ಯೂ ಬಂದುಬಿಟ್ಟು -3. 42 - 14 ಅಂದರೆ -3. ಸೊ ಡಿ ವ್ಯಾಲ್ಯೂ ಬಂತು -3. ಅದೇ ಥರ ನಾವು ಎ ವ್ಯಾಲ್ಯೂ ಬರಬೇಕು. ಓಕೆ, ಎ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡ್ತೀರಾ, ಈ ಫಸ್ಟ್ ಇಕ್ವೇಷನ್ನ ಜಸ್ಟ್ ಡಿನ ಮೈನಸ್ ಮಾಡ್ತೀರಾ. ಫಸ್ಟ್ ಇಕ್ವೇಷನ್ನ ನೀವು 8ರಿಂದ ಮಲ್ಟಿಪ್ಲೈ ಮಾಡ್ತೀರಾ. 8ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಸ್ನೇಹಿತರೆ, ಇದು 8ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬಂದುಬಿಟ್ಟು 8a ಆಗುತ್ತೆ. ಇದು ಬಂದುಬಿಟ್ಟು 8a, ಇದು ಬಂದುಬಿಟ್ಟು 8 2 16 16d. ಇದು ಬಂದುಬಿಟ್ಟು 8 2 16 8 2 16 176. ಇದು ಬಂದುಬಿಟ್ಟು 176. ಸೇಮ್ ಅದೇ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದ್ರೆ ಅವಾಗ ಏನು ಬರುತ್ತೆ, 8a - a ಅಂದರೆ 7a, 16d - 16d 0. ಓಕೆ, ನೆಕ್ಸ್ಟು 176. ಇದನ್ನು ಮೈನಸ್ ಮಾಡಿದ್ರೆ ಇದು +20 ಆಗುತ್ತೆ. 196. ಸೊ ಎ ವ್ಯಾಲ್ಯೂ ಬಂದುಬಿಟ್ಟು 196/7. ಓಕೆ, ಸೊ ಇದೇನಾಗುತ್ತೆ, ಎ ವ್ಯಾಲ್ಯೂ ಬಂದುಬಿಟ್ಟು 7 2 14, 5 ಉಳಿತು, 7 8 56. ಎ ವ್ಯಾಲ್ಯೂ ಬಂದುಬಿಟ್ಟು 28. ಸೊ ಎ ಎನ್ ವ್ಯಾಲ್ಯೂ ಏನಾಗುತ್ತೆ, ಎ ಎನ್ ಅಂದರೆ ಎ ಪ್ಲಸ್ ಎನ್ -1 ಇಂಟು ಡಿ ಸ್ನೇಹಿತರೆ. ಸೊ ಎ ವ್ಯಾಲ್ಯೂ ಬಂದುಬಿಟ್ಟು 28 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, -1 ಇಂಟು ಡಿ ಏನು -3. ಓಕೆ, ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ 28 -3 ಇಂಟು ಎನ್ -3n -3 ಇಂಟು -1 +3. ಸೊ ಇದು ಬಂದುಬಿಟ್ಟು ಎಷ್ಟು, 28 + 3 ಎಷ್ಟು ಸ್ನೇಹಿತರೆ, 31 - 3n. ಸೊ ಎ ಎನ್ ಬಂದುಬಿಟ್ಟು ಎಷ್ಟು ವ್ಯಾಲ್ಯೂ, 31 - 3n. ಸೊ ನೋಡಿ ಆಪ್ಷನ್ ಯಾವುದು ಕೊಟ್ಟಿದ್ದಾರೆ, ಆಪ್ಷನು ನೋಡಿ ಇದು -31 ಇದೆ. 31 - 3n ಇರಬೇಕು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ, 31 - 3n. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳ್ತಿದೆ. ಇನ್ ಎನ್ ಎ ಪಿ ಇಫ್ a2 + a5 - a3 = 10 ಆ್ಯಂಡ್ a2 + a9 = 17, ಫೈಂಡ್ a20. ಅಂದರೆ a20 ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನೋಡಿ, a2 ಅಂದರೆ ಏನು, a + d. ಓಕೆ, ನೆಕ್ಸ್ಟ್ +a5 ಅಂದರೆ ಏನು, a + 4d.
ಮೈನಸ್ A3 ಅಂದರೆ ಏನು A ಪ್ಲಸ್ 2D. ಇದರ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ 10. ನೆಕ್ಸ್ಟ್ ಇನ್ನೊಂದು ಏನು A2 ಅಂದರೆ ಏನು A ಪ್ಲಸ್ D. ಓಕೆ, ಇಲ್ಲಿ ಕೆಳಗಡೆ ಬರೀತೀನಿ ಸ್ವಲ್ಪ. ಓಕೆ, A2 ಅಂದರೆ A ಪ್ಲಸ್ D. ಓಕೆ, A9 ಅಂದರೆ ಏನು A ಪ್ಲಸ್ AD ಈಸ್ ಎಷ್ಟು 17. ನಮಗೆ A20 ವ್ಯಾಲ್ಯೂ ಕಂಡುಹಿಡಿ ಅಂತ ಅಂತಿದ್ದಾರೆ. ನೋಡಿ ಫಸ್ಟ್ನ ಸಾಲ್ವ್ ಮಾಡಿ. A ಪ್ಲಸ್ A 2A ಮೈನಸ್ A ಮಾಡಿದರೆ A ಅಷ್ಟೇ ಉಳಿಯಿತು A. ನೆಕ್ಸ್ಟ್ ಪ್ಲಸ್ D ಪ್ಲಸ್ 4D 5D. 5Dಯಲ್ಲಿ ಮೈನಸ್ 2D ಕಳೆದರೆ ಎಷ್ಟು 3D ಈಸ್ ಎಷ್ಟು 10 ಅಲ್ಲವ, ಇದು 10. ಸೊ ಫಸ್ಟು A ಪ್ಲಸ್ 3D = 10. ಸೆಕೆಂಡ್ದೇನು ಸ್ನೇಹಿತರೆ 2A ಪ್ಲಸ್ 8D. 2A ಪ್ಲಸ್ 8 ಅಲ್ಲ 9D. D ಪ್ಲಸ್ 8D 9D. 9D ಈಸ್ ಎಷ್ಟು 17. ಸೊ ಫಸ್ಟ್ ಇಕ್ವೇಷನ್ ಏನು ಬಂತು ನಿಮಗೆ? ಸೊ ಫಸ್ಟ್ ಇಕ್ವೇಷನ್ ಬಂದುಬಿಟ್ಟು A ಪ್ಲಸ್ 3D ಈಸ್ 10. ಸೆಕೆಂಡ್ ಇಕ್ವೇಷನ್ ಬಂದುಬಿಟ್ಟು 2A ಪ್ಲಸ್ 9D ಈಸ್ 17. ಓಕೆ, ನಮಗೆ A20 ಕಂಡುಹಿಡಿ ಅಂತ ಅಂತಿದ್ದಾರೆ. ಓಕೆ, A20 ಸಲುವಾಗಿ ನೋಡಿ, ಇದು ಫಸ್ಟ್ ಇಕ್ವೇಷನ್ನ ಹೋಲ್ ಇಕ್ವೇಷನ್ನ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ ಇದು 2A ಪ್ಲಸ್ 2 3 6 6D. ನೆಕ್ಸ್ಟ್ 2 10 20. ಓಕೆ, ನೆಕ್ಸ್ಟ್ ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿದರೆ 6D ಮೈನಸ್ 9D ಎಷ್ಟು ಮೈನಸ್ 3D. ಸೊ 20 ಮೈನಸ್ 17 3. ಸೊ D ಬಂದುಬಿಟ್ಟು ಇಲ್ಲಿಂದ -1 ಆಯಿತು. D ಬಂದುಬಿಟ್ಟು ಎಷ್ಟಾಯಿತು ಸ್ನೇಹಿತರೆ -1. ಅದೇ ಥರ A ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. A ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು? A ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು D ವ್ಯಾಲ್ಯೂನ ಈಕ್ವಲ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಏನಿತ್ತು ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀತೀನಿ. ಸೊ ಇದು A ಪ್ಲಸ್ 3D ಇತ್ತು, ಆಮೇಲೆ ಇದು 10 ಇತ್ತು. ಓಕೆ, A ಪ್ಲಸ್ 3D ಇತ್ತು, ಇದು 10 ಇತ್ತು. ಸೊ D ವ್ಯಾಲ್ಯೂನ ಈಕ್ವಲ್ ಮಾಡೋಕ್ಕೇನು ಫಸ್ಟ್ ಇಕ್ವೇಷನ್ನ ಮತ್ತೆ ನಾನು 3ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ 3 3 9 ಆಗುತ್ತೆ. ಸೊ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು 3A 3 3 9 90 3 10 30. ಇದು ಬಂದುಬಿಟ್ಟು 30 ಆಗುತ್ತೆ. ಸೊ ಇವಾಗ ಮೈನಸ್ ಮಾಡಿದರೆ ಎಷ್ಟು ನೋಡಿ ಇದನ್ನು ತೆಗೆದಾಕ್ತೀನಿ. ಇವಾಗ D ವ್ಯಾಲ್ಯೂ ಬಂದುಬಿಟ್ಟು -1 ಅಂತ ನೆನ್ಪಿಟ್ಕೊಳ್ಳಿ. ಈ ಕಡೆ ಬರೀತೀನಿ, D ವ್ಯಾಲ್ಯೂ ಬಂದುಬಿಟ್ಟು -1 ಇದೆ ಅಂತ. ಓಕೆ, ಸೊ ಇವಾಗ ನೋಡಿ ಮೈನಸ್ ಮಾಡಿದರೆ ಏನು 3A - 2A ಅಂದರೆ A. 9 - 9D 0. 30 - 17 13. ಸೊ A ವ್ಯಾಲ್ಯೂ ಬಂದುಬಿಟ್ಟು 13. ಸೊ ನಮಗೆ A20 ಫೈಂಡ್ ಔಟ್ ಮಾಡೋಂತ ಅಂದಿದ್ದಾರೆ. A20 ಅಂದರೆ ಏನು A ಪ್ಲಸ್ 20 - 1 ಇಂಟು D ಎಷ್ಟು -1 ಸ್ನೇಹಿತರೆ. ಓಕೆ, ಸೊ A ವ್ಯಾಲ್ಯೂ ಎಷ್ಟು 13 ಪ್ಲಸ್ 20 - 1 19 19 - 1 -19. ಓಕೆ, ಸೊ 13 ಪ್ಲಸ್ ಇಂಟು ಮೈನಸ್ 13 - 19 ಎಷ್ಟು -6. ಓಕೆ, ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇಫ್ ದ pth ಟರ್ಮ್ ಆಫ್ ಎನ್ AP ಈಸ್ Q ಆ್ಯಂಡ್ ದ qth ಟರ್ಮ್ ಈಸ್ P, ಫೈಂಡ್ ದ rth ಟರ್ಮ್ ಅಂತ ಕೇಳಿದ್ದಾರೆ. ಓಕೆ, ನೋಡಿ ಕ್ವಶನ್ ನೋಡಿ ಕನ್ಫ್ಯೂಸ್ ಆಗಬೇಡಿ, ನೀವು ಈಸಿಯಾಗಿ ಸಾಲ್ವ್ ಮಾಡಿ. ನೋಡಿ pth ಟರ್ಮು ಎಷ್ಟು Q1 ಕೊಟ್ಟಿದ್ದಾರೆ. pth ಟರ್ಮ್ ಅಂದರೆ ಏನು A ಪ್ಲಸ್ P - 1 ಇಂಟು D ಈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ Q. ಅದೇ ಥರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ qth ಟರ್ಮ್. qth ಅಂದರೆ A ಪ್ಲಸ್ Q - 1 ಇಂಟು D ಈಸ್ ಏನು P ಅಂತ ಕೊಟ್ಟಿದ್ದಾರೆ. ನಮಗೆ ಏನು rth ಟರ್ಮ್ ಫೈಂಡ್ ಔಟ್ ಮಾಡಂತ ಅಂದಿದ್ದಾರೆ. rth ಟರ್ಮ್ ಫೈಂಡ್ ಔಟ್ ಮಾಡಂತ ಅಂದಿದ್ದಾರೆ. ಸೊ ನೋಡಿ ಇದನ್ನು ನಾನು ಹೇಗೆ ಬರೀಬೋದು A ಪ್ಲಸ್ P ಇಂಟು D PD ಮೈನಸ್ D ಈಸ್ Q. ಓಕೆ, ಈ ಸೈಡ್ ಏನು ಬರೀಬೋದು A ಪ್ಲಸ್ QD ಮೈನಸ್ D ಈಸ್ P. ಓಕೆ, ಇವಾಗ ನೋಡಿ ಇದು ಫಸ್ಟ್ ಇಕ್ವೇಷನು, ಇದು ಮೊದಲನೇ ಇಕ್ವೇಷನು, ಇದು ಸೆಕೆಂಡ್ ಇಕ್ವೇಷನು. ಸೊ ಈ ಎರಡು ಇಕ್ವೇಷನು ಒಂದೇ ಥರ ಬರೀತೀನಿ. ಏನಾಗುತ್ತೆ ನೋಡಿ,
ಏನು ಎ ಪ್ಲಸ್ ಪಿ ಡಿ ಮೈನಸ್ ಡಿ ಈಸ್ ಈಕ್ವಲ್ ಟು ಕ್ಯೂ. ಇನ್ನೊಂದು ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಈಸ್ ಈಕ್ವಲ್ ಟು ಪಿ. ಇವೆರಡು ಈಕ್ವೇಷನ್ನ ಮೈನಸ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಮೈನಸ್ 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 ಇದು ಪ್ಲಸ್ ಇದು ಮೈನಸ್ ಆಗುತ್ತೆ. ಓಕೆ, ಸೊ ಇದು ಏನು ಎ ಮೈನಸ್ ಎ ಜೀರೋ. ಸೊ ಇದು ಪಿ ಡಿ ಮೈನಸ್ ಕ್ಯೂ ಡಿ ಅಂದರೆ ಪಿ ಮೈನಸ್ ಕ್ಯೂ ಡಿಫ್ರೆನ್ಸ್ ಡಿ. ಓಕೆ, ಡಿ ಡಿ ಕ್ಯಾನ್ಸಲ್. ನೆಕ್ಸ್ಟ್ ಇದು ಏನು ಬಂದುಬಿಟ್ಟು ಕ್ಯೂ ಮೈನಸ್ ಪಿ ಆಯಿತು. ಓಕೆ, ಸೊ ಇದು ಪಿ ಮೈನಸ್ ಕ್ಯೂ ಮೈನಸ್ ಪಿ ಇದೆ. ಸೊ ಇಲ್ಲಿಂದ ಏನಾಯಿತು, ಡಿ ವ್ಯಾಲ್ಯೂ ಏನು ಬರುತ್ತೆ ಸ್ನೇಹಿತರೆ, ಡಿ ವ್ಯಾಲ್ಯೂ ಬಂದುಬಿಟ್ಟು ಇದನ್ನು ಮೈನಸ್ ಕಾಮನ್ ತೊಗೋತೀನಿ ಈ ಸೈಡ್. ಸೊ ಇದು ಏನು ಪಿ ಮೈನಸ್ ಕ್ಯೂ ಆಗುತ್ತೆ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಸೊ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆದರೆ ಏನು, ಡಿ ವ್ಯಾಲ್ಯೂ ಬಂದುಬಿಟ್ಟು -1 ಬಂತು. ಡಿ ವ್ಯಾಲ್ಯೂ ಎಷ್ಟಾಯಿತು, -1. ಓಕೆ, ಡಿ ವ್ಯಾಲ್ಯೂ -1 ಯಾವುದೇ ಒಂದು ಈಕ್ವೇಷನಲ್ಲಿ ನಾವು ಇಡೋಣ, ಅಲ್ಲಿಂದ ಎ ವ್ಯಾಲ್ಯೂ ಬರುತ್ತೆ. ಸೊ ಇದೇ ಈಕ್ವೇಷನ್ ಅಂತ ಅಂದ್ಕೊಳ್ಳಿ. ಓಕೆ, ಈ ಈಕ್ವೇಷನಲ್ಲಿ ನಾವು ಇಡೋಣ. ಸೊ ಏನು ಎ ಪ್ಲಸ್ ಕ್ಯೂ ಡಿ, ಕ್ಯೂ ಇಂಟು -1 ಎಷ್ಟು, ಮೈನಸ್ ಕ್ಯೂ ಆಯಿತು. ಓಕೆ, ಇದು ಬಂದುಬಿಟ್ಟು ಮೈನಸ್ ಕ್ಯೂ. ಆಮೇಲೆ ಮೈನಸ್ ಡಿ ಅಂದರೆ ಏನು, -1 ಈಸ್ ಈಕ್ವಲ್ ಟು ಪಿ. ಓಕೆ, ಇಲ್ಲಿ ಈಸ್ ಈಕ್ವಲ್ ಟು ಏನಾಯಿತು, ಎ ಅಂದರೆ ಏನು, ಪಿ ಪ್ಲಸ್ ಕ್ಯೂ ಪ್ಲಸ್ 1. ಸೊ ಎ ವ್ಯಾಲ್ಯೂ ಪಿ ಪ್ಲಸ್ ಕ್ಯೂ ಪ್ಲಸ್ 1 ಅಂತ ಆಯಿತು. ಇಲ್ಲಿವರೆಗೆ ಗೊತ್ತಾಯಿತು, ಎ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು. ನಮಗೇನು ಆರ್ತ್ ಟರ್ಮ್ ಫೈಂಡ್ ಔಟ್ ಮಾಡೋಣ ತಂದಿದ್ದಾರೆ. ಆರ್ತ್ ಟರ್ಮ್ ಅಂದರೆ ಏನು ಸ್ನೇಹಿತರೆ, ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ, ಕರೆಕ್ಟ್ ಅಲ್ವಾ. ಸೊ ಎ ವ್ಯಾಲ್ಯೂ ಗೊತ್ತು ನಮಗೆ. ಎ ವ್ಯಾಲ್ಯೂ ಏನು, ಪಿ ಪ್ಲಸ್ ಕ್ಯೂ ಪ್ಲಸ್ 1 ಪ್ಲಸ್ ಆರ್ ಮೈನಸ್ 1, ಡಿ ವ್ಯಾಲ್ಯೂ -1. ಸೊ ಇದು ಏನು ಬರುತ್ತೆ ಇಲ್ಲಿ, -1 ಇಂಟು ಆರ್ ಮೈನಸ್ ಆರ್. ಓಕೆ, -1 ಇಂಟು 1 ಪ್ಲಸ್ 1, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಬಂದುಬಿಟ್ಟು +1. ಓಕೆ, ಇಲ್ಲಿ ನೋಡಿ ನಾವು ಏನು ತಪ್ಪು ಮಾಡಿದ್ದೀವಿ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಮೈನಸ್ ಡಿ ಇದೆ. ಡಿ ಅಂದರೆ -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇದು +1 ಅಲ್ಲ, +1. ಇದು -1 ಅಲ್ಲ, ಇದು ಬಂದುಬಿಟ್ಟು +1. ಇದು ಆ ಸೈಡಿಗೆ ಹೋಗಿ ಏನಾಗುತ್ತೆ ಸ್ನೇಹಿತರೆ, ಇದು +1. ಆ ಸೈಡ್ ಪಿ ಸೈಡ್ ಹೋದರೆ ಇದು -1 ಆಗುತ್ತೆ. ಇಲ್ಲಿ ಇದು -1. ಇದು ಒಂದು ಸ್ಮಾಲ್ ಮಿಸ್ಟೇಕ್ ಆಗಿತ್ತು, ರೆಕ್ಟಿಫೈ ಮಾಡ್ಕೊಳ್ಳಿ. ಸೊ ಇದು ಏನು, ಇಲ್ಲಿನೂ ಕೂಡ -1 ಆ್ಯಸ್ ಇಟ್ ಈಸು, -1. ಓಕೆ, ಸೊ ಇಲ್ಲಿಂದ ಏನಾಗುತ್ತೆ ನೋಡಿ, +1 -1 ಕ್ಯಾನ್ಸಲ್. ಸೊ ಉಳಿತೇನು, ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ಸೊ ಇದು ಆರ್ತ್ ಟರ್ಮು. ಸೊ ಆಪ್ಷನ್ ಯಾವುದು ಸರಿಯಾದ ಉತ್ತರ, ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೋಡಿ ಇದು ನೆಕ್ಸ್ಟ್ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ ಏನು ಹೇಳ್ತಿದೆ ನೋಡಿ, ಫೈಂಡ್ ದ 10th ಕಾಮನ್ ಟರ್ಮ್ ಆಫ್ ಎ ಪಿ. ಇದು ಕೊಟ್ಟಿದ್ದಾರೆ, ಕೊಟ್ಟಿದ್ದು ಇದ್ರದ್ದು 10th ಟರ್ಮ್ ಯಾವುದು ಅಂತ ಕಂಡುಹಿಡಿ ಅಂತ ಅಂತಿದ್ದಾರೆ. ಸೊ 1ನೇ ಶ್ರೇಣಿ ಏನಂತ ಕೊಟ್ಟಿದ್ದಾರೆ ನೋಡಿ, 3, 7, 11, 15. ಓಕೆ, 2ನೇದು 1, 6, 11, 16. ಸೊ ಇದರದ್ದು ಕಾಮನ್ 10th ಟರ್ಮ್ ಕಂಡುಹಿಡಿ ಅಂತ ಅಂದಿದ್ದಾರೆ. ಸೊ ಇದನ್ನು ನೋಡಿ, ಇದು 2 ಪ್ರಕಾರದ ಎ ಪಿ ಸೀರೀಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಕಾಮನ್ ಎಲ್ಲಿದೆ, ಫಸ್ಟ್ ಕಾಮನ್ ಬಂದುಬಿಟ್ಟು 11 ಇದೆ. ಹಾಗೆ ಎಲ್ಲಾದರೂ ಒಂದು ಸೆಕೆಂಡ್ ಕಾಮನ್ ಇರ್ಬೋದಲ್ಲ, ಹಾಗೆ 10th ಕಾಮನ್ ಟರ್ಮ್ ಯಾವುದಂತ ಕಂಡುಹಿಡಿ ಅಂತ ಅಂದಿದ್ದಾರೆ. ಸೊ ಇಂಥ ಶ್ರೇಣಿಯಲ್ಲಿ ನಾವು ಹೇಗೆ 3ನೇ ಶ್ರೇಣಿ ಮಾಡಿ 10th ಕಾಮನ್ ಟರ್ಮ್ ಹೇಗೆ ಕಂಡುಹಿಡಿಯೋದು, ಅವಾಗ ಏನು ಮಾಡ್ತೀವಿ ನಾವು, ಇವೆರಡದು ಡಿಫ್ರೆನ್ಸ್ ತೊಗೋತೀವಿ. ಸೊ ಫಸ್ಟ್ ಟರ್ಮು, ಈ ಡಿಫ್ರೆನ್ಸ್ನ ನೀವು D1 ಅಂತ ಅಂದ್ಕೊಳ್ಳಿ, ಈ ಡಿಫ್ರೆನ್ಸ್ನ ನೀವು D2 ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ D1 ಎಷ್ಟು, D1 ಡಿಫ್ರೆನ್ಸು ನೀವು ಹೇಳ್ತೀರಾ 4, D1 ಡಿಫ್ರೆನ್ಸ್ ಬಂದುಬಿಟ್ಟು 4. ಹಾಗೆ D2 ಡಿಫ್ರೆನ್ಸ್ ಎಷ್ಟು, 6 - 1 ಅಂದರೆ 5. ಸೊ ಯಾವಾಗಲೂ ಈ ಥರ ಬಂದಾಗ ಇವು ಎರಡರದ್ದು LCM ತಗೊಳ್ಳಿ. ಸೊ ಇವೆರಡರದ್ದು LCM ಎಷ್ಟಾಗುತ್ತೆ, 4, 5 20, LCM ಬಂದುಬಿಟ್ಟು 20. ಸೊ ಇದೇ ನಿಮ್ಮದು ಥರ್ಡ್ ಟರ್ಮ್ದು ಡಿ. ಅರ್ಥ ಆಯ್ತಾ. ಸೊ ಫಸ್ಟ್ ಟರ್ಮ್ ಏನಿತ್ತು, ಫಸ್ಟ್ ಟರ್ಮ್ ಬಂದುಬಿಟ್ಟು ಇದು 11. ಓಕೆ, ಡಿಫ್ರೆನ್ಸ್ ಬಂದುಬಿಟ್ಟು ಡಿ. ಸೊ ಈ 10th ಟರ್ಮ್ ಕಂಡುಹಿಡಿ ಅಂತ ಅಂತಿದ್ದಾರೆ. 10th ಟರ್ಮ್ ಅಂದರೆ ಏನು, ಎ ಪ್ಲಸ್ 9D. ಸೊ ಎ ಎಷ್ಟು, 11 ಪ್ಲಸ್ 9 ಇಂಟು 20. ಸೊ 11 ಪ್ಲಸ್ 9 18, 180. ಸೊ ಇದು ಎಷ್ಟು, 191. ಸೊ 10ನೇ ಕಾಮನ್ ಟರ್ಮ್ ಯಾವುದು, 191. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ನೋಡಿ. ಫೈಂಡ್ ದ ಸಮ್ ಆಫ್
Find the sum of the first 6 terms of an AP if its third and sixth terms are 5 and 8 respectively. ಓಕೆ ನಾವು ಏನು ಕಂಡಿಡಿ ಅಂತಂದಿದ್ದಾರೆ ಸಮ್ ಆಫ್ 6 ಟರ್ಮ್ಸ್ ಕಂಡಿಡಿ ಅಂತಂದಿದ್ದಾರೆ. ಸೊ ನಿಮಗೆ ಹೇಳಿದೆ ನಾನು ಸಮ್ ಫಾರ್ಮುಲಾ ಏನು ಸ್ನೇಹಿತರೆ, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇಲ್ಲಿ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಎಷ್ಟನ್ನು ಕೊಟ್ಟಿದ್ದಾರೆ 6, ಸಮ್ ಆಫ್ 6 ಟರ್ಮ್ಸ್ ಕಂಡಿಡಿ ಅಂತಂದಿದ್ದಾರೆ. ಸೊ ಇವಾಗ ನಾವು ಏನು ಕಂಡುಹಿಡಬೇಕು, ಎ ವ್ಯಾಲ್ಯೂ ಎಷ್ಟು ಮತ್ತು ಡಿ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಬೇಕು. ಅದಕ್ಕೆ ಇದು ಹಿಂಟ್ ಕೊಟ್ಟಿದ್ದಾರೆ. ಸೊ ಥರ್ಡ್ ಟರ್ಮ್ ಎಷ್ಟನ್ನು ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಅಂದರೆ a+2d. a+2d ಎಷ್ಟು 5. ಆಮೇಲೆ ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ. ಫೋರ್ತ್ ಟರ್ಮ್ ಅಂದರೆ ಏನು a+3d. ಎಷ್ಟು a+3d ಅಂದರೆ 8. ಸೊ 2 ಮೈನಸ್ ಮಾಡೋಣ ನೋಡಿ. ಮೈನಸ್ ಮಾಡಿದ್ರೆ ಏನು ಮೈನಸ್. ಸೊ ಇದು ಬಂದುಬಿಟ್ಟು -d = -3. ಸೊ ಡಿ ವ್ಯಾಲ್ಯೂ ಇಲ್ಲಿಂದ ಬಂತು 3. ಸೊ ಡಿ ವ್ಯಾಲ್ಯೂ ಬಂತು 3. ಓಕೆ, ಸೊ ಇದನ್ನು ನಾನು ತೆಗಿತೀನಿ. ಡಿ ವ್ಯಾಲ್ಯೂ ಒಂದು ಸಪ್ರೇಟಾಗಿ 3 ಅಂತ ಬರ್ಕೋತೀನಿ. ಸೊ ಡಿ ವ್ಯಾಲ್ಯೂ ನಿಮಗೆ ಗೊತ್ತಾಯಿತು ಎಷ್ಟು ಅಂತ 3. ಸೊ ಇಲ್ಲಿ ಬರ್ಕೋತೀನಿ ಸ್ನೇಹಿತರೆ. ಓಕೆ, ಸೊ ಇದೇ ಥರ ಇವಾಗ ನಾವು ಎ ವ್ಯಾಲ್ಯೂ ಕಂಡುಹಿಡೋಣ. ಎ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಏನು ಮಾಡಬೇಕು, ಡಿನ ಈಕ್ವಲ್ ಮಾಡಬೇಕು. ಡಿನ ಈಕ್ವಲ್ ಮಾಡೋಕ್ಕೆ ಸೊ ಇದನ್ನು 3ರಿಂದ ಮಲ್ಟಿಪ್ಲೈ ಮಾಡೋಣ, ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡೋಣ. ಸೊ ಇದು ಏನಾಗುತ್ತೆ ಅವಾಗ ನೋಡಿ, ಇದು ಬಂದುಬಿಟ್ಟು 3a + 6d = 3 × 5 = 15. ಇದು ಬಂದುಬಿಟ್ಟು 2a + 2 × 3 = 6, 6d = 2 × 8 = 16. ಸೊ ಇವಾಗ ಮೈನಸ್ ಮಾಡಿ ನೋಡಿ. ಮೈನಸ್ ಮಾಡಿದ್ರೆ ಏನು ಮೈನಸ್. ಸೊ ಇದು ಬಂದುಬಿಟ್ಟು a, ಇದು 0. 15 - 16 -1. ಎ ವ್ಯಾಲ್ಯೂ ಬಂದುಬಿಟ್ಟು -1. ಓಕೆ, ಇವಾಗ ಸಮ್ ಆಫ್ 6 ಟರ್ಮ್ಸು ಡೈರೆಕ್ಟಾಗಿ ನಾವು ಇಡೋಣ. ಸಮ್ ಆಫ್ 6 ಟರ್ಮ್ಸ್ ಅಂದರೆ ಏನು, n/2 ಅಂದರೆ 6/2 ಪ್ಲಸ್ 2a, 2 ಇಂಟು a ಎಷ್ಟು -1 ಪ್ಲಸ್ n-1 ಅಂದರೆ 6 - 1 ಇಂಟು ಡಿ ಅಂದರೆ ಎಷ್ಟು 3. ಸೊ ಇದೇನಾಗುತ್ತೆ 6/2 ಅಂದರೆ 3, 2 - 1 ಅಂದರೆ -2 ಪ್ಲಸ್ 6 -1 ಅಂದರೆ 5, 5 3 15. ಸೊ ಇದೇನಾಗುತ್ತೆ 3 ಇಂಟು 15 - 2 13, 13 3 39. ಸೊ ಸಮ್ ಆಫ್ 6 ಟರ್ಮ್ಸ್ ಎಷ್ಟು ಸ್ನೇಹಿತರೆ 39. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಫೈಂಡ್ ದ ಸಮ್ ಆಫ್ ದಿ ಫಸ್ಟ್ 5 ಟರ್ಮ್ಸ್ ಆಫ್ ಎನ್ AP ಇಫ್ ದ ಥರ್ಡ್ ಟರ್ಮ್ ಈಸ್ 4 ಅಂತ ಕೊಟ್ಟಿದ್ದಾರೆ. ಸೊ 5 ಟರ್ಮ್ ಇದಾವಂತೆ ನೋಡಿ, a1, a2, a3, a4, a5 5 ಟರ್ಮ್ ಇದಾವಂತೆ. ಓಕೆ, ಸೊ 5 ಟರ್ಮಲ್ಲಿ ಇದು a3 ಥರ್ಡ್ ಟರ್ಮ್ ಎಷ್ಟಿದೆ ಅಂತೆ 4, ಥರ್ಡ್ ಟರ್ಮ್ ಎಷ್ಟಿದೆ ಅಂತೆ 4. ಸೊ ನಮಗೇನು ಕಂಡುಹಿಡಿತಾರೆ, ಸಮ್ ಆಫ್ ಆಲ್ ಟರ್ಮ್ಸ್ ಕಂಡುಹಿಡಿ ಅಂತಿದ್ದಾರೆ. ಸೊ ಹೇಗೆ ಮಾಡೋದು ಸಮ್ ಆಫ್ ಆಲ್ ಟರ್ಮ್ಸು, ಯಾಕಂದರೆ ನಮಗೆ ಒಂದೇ ಈಕ್ವೇಷನ್ ಕೊಟ್ಟಿದ್ದಾರೆ, ಎ ಮತ್ತು ಡಿ ವ್ಯಾಲ್ಯೂ ಅಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅವಾಗ ನೋಡಿ a2 + a4 ಎಷ್ಟಾಗುತ್ತೆ, a2 + a4 a3 ಡಬಲ್ ಆಗುತ್ತೆ 8. ಹೇಗಾಗುತ್ತೆ ನೋಡಿ, a2 + a4 ಮಾಡಿ. ಸೊ a2 ಅಂದರೆ ಏನು a + d ಪ್ಲಸ್ a4 ಅಂದರೆ ಏನು a + 3d. ಸೊ ಇದು ಬಂದುಬಿಟ್ಟು ಏನಾಗುತ್ತೆ 2a + 4d. ಸೊ ಇದನ್ನೇ ಬರಿಬೋದು ನಾನು, 2 ಕಾಮನ್ ತೊಗೊಂಡು a + 2d ಬರಿಬೋದು. ಸೊ 2 ಇಂಟು a + 2d ಅಂದರೆ ಏನು a3. ಸೊ ಥರ್ಡ್ ಟರ್ಮ್ದು 2 ಟೈಮ್ಸು. ಅದೇ ಥರ ಇದೂ ಕೂಡ 2 ಟೈಮ್ಸ್ ಆಗುತ್ತೆ ಸ್ನೇಹಿತರೆ, 4 × 8. ಸೊ ಟೋಟಲ್ ಸಮ್ ಬಂದುಬಿಟ್ಟು ಎಷ್ಟಾಯಿತು, ಟೋಟಲ್ ಸಮ್ ಬಂದುಬಿಟ್ಟು 8 + 8 16, 16 + 4 20. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ದ ಸಮ್ ಆಫ್ 3 ನಂಬರ್ಸ್ ಇನ್ AP ಈಸ್ -3 ಆ್ಯಂಡ್ ದೇರ್ ಪ್ರಾಡಕ್ಟ್ ಈಸ್ 8. ಫೈಂಡ್ ದ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಂಬರ್ಸ್ ನೋಡಿ, 3 ನಂಬರು a1, a2, a3 ಇದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾವು a + d, a + 2d ತೊಗೊಂಡ್ರೆ ಅದು ತುಂಬ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಸೊ ಅದನ್ನು ನಾನು ಏನು ತೊಗೋತೀನಿ ಅಂದರೆ ಸ್ವಲ್ಪ ಈ ಥರ ತೊಗೋತೀನಿ. ಫಸ್ಟ್ ಟರ್ಮು a - d ಅಂತ ತೊಗೋತೀನಿ, ಸೆಕೆಂಡ್ ಟರ್ಮು a ಅಂತ ತೊಗೋತೀನಿ, ಥರ್ಡ್ ಟರ್ಮು a + d ಅಂತ ತೊಗೋತೀನಿ. ಹೀಗೆ ತೊಗೊಂಡ್ರೆ ಏನು ಅಡ್ವಾಂಟೇಜ್ ಆಗುತ್ತೆ ನೋಡಿ. ಇದೂ ಎ ಪಿ ಎಲ್ಲಿದೆ ಅಂತ ಹೇಳ್ಬೋದಾ, ಹೇಗೆ ಇದರ ಕಾಮನ್ ಡಿಫ್ರೆನ್ಸ್ ನೋಡಿ 0, ಕಾಮನ್ ಡಿಫ್ರೆನ್ಸು ಡಿ, a - d ಅಂದರೆ ಡಿ, ಇದರ ಕಾಮನ್ ಡಿಫ್ರೆನ್ಸು ಡಿ. ಸೊ ಇದೂ ಎ ಪಿ ಎಲ್ಲಿದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಏನಿದೆ ಸಮ್ ಆಫ್ 3 ನಂಬರ್ಸ್. ಸೊ ಇವು 3 ನಂಬರ್ದು ಸಮ್ ಮಾಡಿದರೆ ಎಷ್ಟು ಬರುತ್ತೆ ಸ್ನೇಹಿತರೆ, -d + d ಕ್ಯಾನ್ಸಲ್. ಸೊ ಬಂದುಬಿಟ್ಟು 3a.
ಸೊ 3a ಈಸ್ ಈಕ್ವಲ್ ಟು ಎಷ್ಟು -3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ a ವ್ಯಾಲ್ಯೂ ಬಂತು -1. ಓಕೆ, ನೆಕ್ಸ್ಟ್ ಏನು ಆ್ಯಂಡ್ ದೇರ್ ಪ್ರಾಡಕ್ಟ್ ಈಸ್ 8 ಅಂತ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಮಾಡೋದಿದ್ರೆ a ಮೈನಸ್ ಡಿ a ಪ್ಲಸ್ ಡಿ ಎಷ್ಟಾಗುತ್ತೆ, a ಪ್ಲಸ್ ಬಿ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಮತ್ತು ಇಂಟು ಎ. ಇದರಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ 8. ಇವಾಗ ಆಲ್ರೆಡಿ ನನಗೆ ಎ ವ್ಯಾಲ್ಯೂ ಬಂದಿದೆ. ಎ ವ್ಯಾಲ್ಯೂ ಎಷ್ಟು -1 ಅಂತ. -1 ಸ್ಕ್ವೇರ್ 1 ಮೈನಸ್ ಡಿ ಸ್ಕ್ವೇರ್ ಇಂಟು 1 ಅಂದರೆ 1. ಸೊ ಇದು 8 ಕರೆಕ್ಟ್ ಅಲ್ವಾ? ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಎ ಬಂದುಬಿಟ್ಟು ಏನು -1 ಇತ್ತು. ಸೊ ಇದು ಇಂಟು -1. ಓಕೆ, ಸೊ ಇದು ಬಂದುಬಿಟ್ಟು ಏನಾಗುತ್ತೆ, ಈ ಕಡೆ ಬರೀತೀನಿ. ಓಕೆ, ಸೊ ಇದು ಬಂದುಬಿಟ್ಟು -1 ಪ್ಲಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಪ್ಲಸ್ 1. ಸೊ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 9. ಡಿ ಏನು ಬರುತ್ತೆ ಇಲ್ಲಿ ವ್ಯಾಲ್ಯೂ +or-3 ಕರೆಕ್ಟ್ ಅಲ್ವಾ? ಸೊ ಇವಾಗ ಫಸ್ಟ್ ಟರ್ಮ್ ಏನಾಯಿತು ಇಲ್ಲಿ, ಫಸ್ಟ್ ಟರ್ಮು ಇವಾಗ ನಾನು 3 ತೊಗೊಂಡ್ರೆ ಏನಾಗುತ್ತೆ, 3 - 1. ಫಸ್ಟ್ ಟರ್ಮ್ ಬಂದುಬಿಟ್ಟು 2. ಸೆಕೆಂಡ್ ಟರ್ಮ್ ಎ ಅಂತ ಎಷ್ಟು -1 ತೊಗೊಂಡಿದ್ದೀನಿ. ಥರ್ಡ್ ಟರ್ಮ್ ಏನು ಎ -1 ಪ್ಲಸ್ ಡಿ ಎಷ್ಟು +3. ಸೊ ಇದು ಬಂದುಬಿಟ್ಟು 2 -1 2. ಓಕೆ, 2 - 1 2. ಸೊ ಯಾವ ಆಪ್ಷನಲ್ಲಿನೂ ಇಲ್ಲ. ಸೊ ನಾವು ಇವಾಗ ಡಿ ಈಸ್ ಈಕ್ವಲ್ ಟು -3 ತೊಗೊಂಡು ಟ್ರೈ ಮಾಡ್ತೀನಿ. ಡಿ ಈಸ್ ಈಕ್ವಲ್ ಟು -3 ತೊಗೊಂಡ್ರೆ ಏನು ಬರುತ್ತೆ, -1 -3. ಇದೂ 2 ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಎ -1 ಬಂತು. ಇವಾಗ ಡಿ -3 ತೊಗೊಂಡ್ರೆ ಏನಾಗುತ್ತೇನೋ, ಡಿ +3 ತೊಗೊಂಡ್ರೆ ಇಲ್ಲೇನು 4 ಆಗುತ್ತೆ ಅಲ್ಲ. ಡಿ +3 ತೊಗೊಂಡ್ರೆ ಇಲ್ಲಿ ಎಷ್ಟಾಗುತ್ತೆ 4. ಸೊ ಆಪ್ಷನ್ ಏನಿರಬೇಕು 2 - 1 4. ಸೊ ಯಾವ ಆಪ್ಷನಲ್ಲಿದೆ 2 - 1 4. ಸೊ ನೋಡಿ, ಇವಾಗ ಡಿ -3 ತೊಗೊಂಡ್ರೆ ಏನಾಗುತ್ತೆ ನೋಡಿ, ಡಿ -3 ತೊಗೊಂಡ್ರೆ -1 -3 -4 ಆಗುತ್ತೆ. ಇದು -4. ಸೊ ಯಾವ ಆಪ್ಷನಲ್ಲಿದೆ 2 - 1 -4. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೋಡಿ, ಅದಕ್ಕೆ ನಾವು ಹೇಳೋದು ಸ್ಕ್ವೇರ್ ತಗೊಂಡೋವಾಗ ಒಂದು ನಂಬರ್ ಪ್ಲಸ್ಸು ಬರುತ್ತೆ, ಒಂದು ನಂಬರ್ ನೆಗೆಟಿವ್ನು ಬರುತ್ತೆ. ಎರಡೂ ಆಪ್ಷನ್ ನೀವು ಚೆಕ್ ಮಾಡಬೇಕು ಸ್ನೇಹಿತರೆ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಅಂತ ಹೇಳಿದ್ದಾರೆ. ಓಕೆ, ಫೈಂಡ್ ದ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಅಂತ ಹೇಳಿದ್ದಾರೆ. ಆಡ್ ನಂಬರ್ಸ್ ಇದು ಯಾವಾಗಲೂ ಫಿಕ್ಸ್ ಇರುತ್ತೆ, ಇದು n² ಇರುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೇಗಿರುತ್ತೆ ನೋಡಿ, ಇವಾಗ ಆಡ್ ನಂಬರ್ಸ್ ಅಂದರೆ ಏನು, ಯಾವುದಾದ್ರೂ ಆಡ್ ನಂಬರ್ಸ್ ತಗೊಳ್ಳಿ. ಇವಾಗ 1 3 5 7 ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಏನು n ಬಂದುಬಿಟ್ಟು ಇಲ್ಲಿ ನಾನು 4 ನಂಬರ್ ತೊಗೊಂಡಿನಿ. ಸೊ ನಮ್ಮ ಪ್ರಕಾರ ಆನ್ಸರ್ ಏನು ಬರಬೇಕು, 4² 16 ಬರಬೇಕು. ಬರುತ್ತೆ ಎಲ್ಲ ನೋಡಿ, 1 + 3 4 4 + 5 9 9 + 7 16. ಸಮ್ 16 ಬಂತು. ಅದೇ ಥರ ಇನ್ನೊಂದು ಬರ್ಕೊಳ್ಳಿ, ಇಲ್ಲಿ ಸಮ್ ಆಫ್ ಆಡ್ ನಂಬರ್ಸ್ ಅಂದರೆ n² ಅಂತ. ಓಕೆ, ಇಲ್ಲಿ ಬರೀತೀನಿ, ಸಮ್ ಆಫ್ ಆಡ್ ನಂಬರ್ಸ್. ಸಮ್ ಆಫ್ ಆಡ್ ನಂಬರ್ಸ್ ಅಂದರೆ n². ಅದೇ ಥರ ಸಮ್ ಆಫ್ ಈವನ್ ನಂಬರ್ಸ್ ಅಂದರೆ ಸಮ್ ಆಫ್ ಈವನ್ ನಂಬರ್ಸ್ ಕೊಟ್ಟರೆ n × n + 1 ಅಂತ ಸ್ನೇಹಿತರೆ. ಏನು n × n + 1. ಇದನ್ನು ನೀವು ಬರ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ನೋಡಿ, ಈವನ್ ನಂಬರ್ಸ್ದು ಎಕ್ಸಾಂಪಲ್ ನೋಡಿ. ಅದೇ 4 ನಂಬರ್ ನೀವು ತೊಗೊಳ್ಳಿ ಯಾವುದಾದ್ರೂ. ಸೊ ಫಾರ್ ಎಕ್ಸಾಂಪಲ್ ನಾನು 2 4 6 8 ತೊಗೊಂಡೆ. ಸೊ ನಮ್ಮ ಪ್ರಕಾರ ಏನು ಬರಬೇಕು, n ಎಷ್ಟು ಇಲ್ಲಿ 4. ಸೊ 4 × 4 + 1 5. 4 5 20 ಸಮ್ ಬರಬೇಕು. ಸೊ ಸಮ್ ಮಾಡಿ ನೋಡಿ ನೀವು ಎಷ್ಟು ಬರುತ್ತೆ. 2 4 6 6 6 12 12 + 8 20 20 ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ. ಸೊ ಸಮ್ ಆಫ್ ಆಡ್ ನಂಬರ್ಸ್ n², ಸಮ್ ಆಫ್ ಈವನ್ ನಂಬರ್ಸು n × n + 1 ಅಂತ. ಸೊ ಡೈರೆಕ್ಟಾಗಿ ನೀವು ಆನ್ಸರ್ನ ಇಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫೈಂಡ್ ದ ಸಮ್ ಆಫ್ 23 ಟರ್ಮ್ಸ್ ಆಫ್ ದ APN ಕೊಟ್ಟಿದ್ದಾರೆ. ಸೊ APN ಕೊಟ್ಟಿದ್ದಾರೆ 5 9 13 17. ಓಕೆ, ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ, ನೀವು ಹೇಳ್ಬೋದು ಕಾಮನ್ ಡಿಫ್ರೆನ್ಸ್ 4 ಇದೆ ಸರ್ ಅಂತ. ಕಾಮನ್ ಡಿಫ್ರೆನ್ಸು 4 ಇದೆ. ಸೊ ಡಿ = ನಾನು ಡೈರೆಕ್ಟು 4 ಅಂತ ಬರೀತೀನಿ. ಸೊ ಸಮ್ ಆಫ್ 23 ಟರ್ಮ್ಸು. ಸೊ ಫಾರ್ಮುಲಾ ಏನು, ಸಮ್ ಆಫ್ n ಟರ್ಮ್ಸು n/2 × 2a + n - 1 × ಡಿ ಸ್ನೇಹಿತರೆ. ಸೊ ಇಲ್ಲಿಂದ ಇದು ಬಂತು 23 ಟರ್ಮ್ಸ್. ಸಮ್ ಆಫ್ 23 ಟರ್ಮ್ಸ್ ಅಂದರೆ 23/2 × 2a. 2 × a ಎಷ್ಟು 5 ಇಲ್ಲಿ ಪ್ಲಸ್
23 ಮೈನಸ್ 1 ಏನಂದರೆ 23 ಮೈನಸ್ 1 ಇಂಟು ಡಿ ಎಷ್ಟು 4 ಕರೆಕ್ಟ್ ಅಲ್ವಾ. ಸೊ ಇದು ಬಂದುಬಿಟ್ಟು 23/2 ಇಂಟು 2 5 10 ಪ್ಲಸ್ 23 1 ಮೈನಸ್ 1 22 22 4 88. ಸೊ ಇದೇನು 23/2 ಇಂಟು 98. ಸೊ ಇದು ಬಂದುಬಿಟ್ಟು ಎಷ್ಟು 2 1 2 49. ಸೊ ಏನು ಬರುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಬರೀತೀನಿ. ಏನು ಸಮ್ ಆಫ್ 23 ಟರ್ಮ್ಸ್ ಈಸ್ ಈಕ್ವಲ್ ಟು 23 ಇಂಟು 49. ಸೊ ಯೂನಿಟ್ ಡಿಜಿಟ್ ನೋಡಿ 3 9 27. ಸೊ 3 ಆಪ್ಷನಲ್ಲಿನೂ 7 7 7 ಇದೆ. ಸೊ ಇದನ್ನು ನಾನು ಹೇಗೆ ಸಾಲ್ವ್ ಮಾಡ್ತೀನಿ, 23 ಇಂಟು 49 ನಾನು 50 ಮೈನಸ್ 1 ಅಂತ ಬರೀತೀನಿ. ಯಾಕಂದರೆ 50ರಿಂದ ಈಸಿ ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ 0 5 3 15 5 2 10 11 1150 ಮೈನಸ್ 23. ಸೊ ಎಷ್ಟಾಗುತ್ತೆ 10ರಲ್ಲಿ 3 ಹೋದರೆ 7, 4ರಲ್ಲಿ 2 ಹೋದರೆ 2. ಓಕೆ 1 0 1. ಸೊ 1027. ಸಾರಿ 1127 ಸ್ನೇಹಿತರೆ, 1127 ಅಲ್ವಾ ಇದು, 0 ಹೇಗಾಯಿತು 1127 1127. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ 2 ಕ್ವಶನ್ಸು ನೀವು ಏನು ಮಾಡಿ ಅಂದರೆ ವಿಡಿಯೋನ ಪಾಸ್ ಮಾಡಿ, ಸೇಮ್ ಇದೇ ಥರ ಲೆಕ್ಕ ಇದ್ದಾವೆ, ಅದರದ್ದು ಆನ್ಸರ್ ಏನಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಸೊ ಫಸ್ಟ್ ಒನ್ ಇದು ಏನಿದೆ, ಫೈಂಡ್ ದ ಸಮ್ ಆಫ್ 151 ಟರ್ಮ್ ಆಫ್ ದ ಸೀಕ್ವೆನ್ಸ್. ಸೊ ಇದು ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಏನು ಸೀಕ್ವೆನ್ಸ್ ಕೊಟ್ಟಿದ್ದಾರೆ 243 256 269. ಸೊ ಇಲ್ಲಿಂದ ನಿಮಗೆ ಗೊತ್ತಾಯಿತು ಫಸ್ಟ್ ಟರ್ಮ್ ಇದು ಅಂತ. ಕಾಮನ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸಮ್ ಆಫ್ 151 ಟರ್ಮ್ಸು, ಎಸ್ ಆಫ್ 151 ಟರ್ಮ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇದು ಎಷ್ಟು ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ. ಓಕೆ, ಅದೇ ಥರ ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 200 ಟರ್ಮ್ಸ್ ಕೇಳ್ತಿದ್ದಾರೆ. ಸೀರೀಸು ಇದು ಕೊಟ್ಟಿದ್ದಾರೆ. ಏನು ಸೀರೀಸು 1 5 6 10 11 15 16 20 ಇದು ಸೀರೀಸ್ ಕೊಟ್ಟಿದ್ದಾರೆ. ಸೊ ಈ ಸೀರೀಸ್ದು ನಮಗೆ ಸಮ್ ಆಫ್ 200 ಟರ್ಮ್ಸ್ ಏನು ಅಂತ ಕೇಳ್ತಿದ್ದಾರೆ. ಸೊ ಇದರ ಆನ್ಸರ್ ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಸೊ ಇದಕ್ಕೆ ನಾನು ಹಿಂಟ್ ಕೊಡ್ತೀನಿ ನೋಡಿ. ಇದು ಯಾಕೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಹಿಂಟ್ ಏನು ಅಂದರೆ ನೋಡಿ, ಇವಾಗ ನೋಡಿ 1ರಿಂದ 6 ಹೋಗ್ತಿದೆ, 6ರಿಂದ 11 ಹೋಗ್ತಿದೆ, 11ರಿಂದ 16 ಹೋಗ್ತಿದೆ, ಕರೆಕ್ಟ್ ಅಲ್ವಾ. ಸೊ ಫಸ್ಟ್ ಇದು ಏನು, ಇದರದ್ದು ಡಿಫ್ರೆನ್ಸು +5 +5 +5 ಇದನ್ನು ಒಂದು ಎ ಪಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಎ ಪಿ 5 10 15 ಮತ್ತು 20 ಹೋಗ್ತಿದೆ, ಇದನ್ನು ಒಂದು ಎ ಪಿ ಅಂತ ಅಂದ್ಕೊಳ್ಳಿ. ಇದರದ್ದು ಕಾಮನ್ ಡಿಫ್ರೆನ್ಸ್ 5 5 5. ಸೊ ಇದನ್ನು ನೀವು 2 ಡಿಫ್ರೆಂಟ್ ಎ ಪಿ ಆಗಿ ಟ್ರೀಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇದರದ್ದು 100 ನಂಬರ್ದು ಸಮ್ಮು, ಇದರಲ್ಲಿ 100 ನಂಬರ್ದು ಸಮ್ ಮಾಡಿ. ಸೊ ಅವಾಗ ನಿಮಗೆ ಆಮೇಲೆ 2 ಸಮ್ನ ಟೋಟಲ್ ಆ್ಯಡ್ ಮಾಡಿ, ಆವಾಗ ನಿಮಗೆ ಟೋಟಲ್ ಬರುತ್ತೆ. ಓಕೆನಾ ಸ್ನೇಹಿತರೆ, ಸಿಂಪ್ಲಿಫೈ ಮಾಡಿ ನಾನು ಇಲ್ಲಿ ಬರೆದಿರ್ತೀನಿ. ಸೊ ಇದನ್ನು ನಾನು ಏನು ಬರಿಬೋದು, 2 ಎ ಪಿ ಬರಿಬೋದು. ಸೊ ಫಸ್ಟ್ 1 ಎ ಪಿ 1 6, ನೆಕ್ಸ್ಟು 11, ನೆಕ್ಸ್ಟು 16, ಹಾಗೆ ಅಪ್ ಟು 100 ಟರ್ಮ್ಸು. ಓಕೆ, 200 ಟರ್ಮ್ಸು. ಸೆಕೆಂಡ್ ಎ ಪಿ ಏನು ಸ್ನೇಹಿತರೆ, ಸೆಕೆಂಡ್ ಎ ಪಿ ಬಂದುಬಿಟ್ಟು 5 10 15 20 ಅಪ್ ಟು ಇದನ್ನು 100 ಟರ್ಮ್ಸು. ಸೊ ಟೋಟಲ್ ಬಂದುಬಿಟ್ಟು 200 ಟರ್ಮ್ಸ್ ಆಯಿತು. ಓಕೆ, ಇದರದ್ದು ಸಮ್ ಎಷ್ಟು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ, ಆಮೇಲೆ ಇದರ ಸಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ, ಎರಡನ್ನು ಆ್ಯಡ್ ಮಾಡಿ ಯಾವುದು ಆನ್ಸರ್ ಬರುತ್ತೆ ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಕ್ವಶನ್ ಏನು ಹೇಳ್ತೀರ ನೋಡಿ. ಅ ಮ್ಯಾನ್ ಸೇವ್ಸ್ 1550 in January 2020 and increases his saving by 75 every month and over the previous month. What is his total saving during the year 2020 ಅಂತ ಹೇಳ್ತಿದೆ. ಓಕೆ, ಸೊ ಏನು 2020ಯಲ್ಲಿ 2020ರಲ್ಲಿ ಮಂತ್ ಯಾವಾಗಿಂದ, ಜನವರಿಯಿಂದ ಫೆಬ್ರವರಿ ಡಿಸೆಂಬರ್ವರೆಗೆ ಇರುತ್ತೆ ಸ್ನೇಹಿತರೆ. ಓಕೆ, ಜನವರಿ ಫೆಬ್ರವರಿ ಮಾರ್ಚು ಅಪ್ ಟು ಮಾಡ್ಕೊತಾ ಅವನು ಡಿಸೆಂಬರ್ವರೆಗೆ ಬರ್ತಾನೆ. ಸೊ ಮೊದಲನೇ ತಿಂಗಳು ಅವನೇನು 1550 ಸೇವ್ ಮಾಡ್ತಾನೆ. ಬಟ್ ನೆಕ್ಸ್ಟ್ ತಿಂಗಳು ಏನು ಮಾಡ್ತಾನೆ, 1550 ಪ್ಲಸ್ ಅದು 75 ಸೇವ್ ಮಾಡ್ತಾನೆ. ನೆಕ್ಸ್ಟು ಮತ್ತೆ 1550 ಪ್ಲಸ್ ಈ 75
ಪ್ಲಸ್ ಇನ್ನು ಎಕ್ಸ್ಟ್ರಾ 25 ಸೇವ್ ಮಾಡ್ತಾನೆ ಸ್ನೇಹಿತರೆ. ಹೀಗೆ ಅವನು ಡಿಸೆಂಬರ್ವರೆಗೆ ಎಷ್ಟು ಸೇವ್ ಮಾಡ್ತಾನೆ ಅಂತ ಕೇಳಿದ್ದಾರೆ ನಮಗೆ. ಓಕೆ, ಇದು ನಿಮಗೆ ಪ್ರಾಬ್ಲಮ್ ಅರ್ಥ ಆಯಿತಾ ಹೇಗೆ ಅಂತ ಇವಾಗ? ಸೊ ಇದನ್ನು ನೋಡಿ, ಎ ಪಿ ಥರನೇ ಕೊಟ್ಟಿದ್ದಾರೆ. ಎ ಪಿ ಏನು, ಫಸ್ಟ್ ಟರ್ಮು ಜನವರಿಯಲ್ಲಿ ಫಸ್ಟ್ ಟೈಮ್ ಅವನು ಎಷ್ಟು ಸೇವ್ ಮಾಡ್ತಾನೆ ಸ್ನೇಹಿತರೆ? ಎ ಬಂದುಬಿಟ್ಟು 1550. ಆಮೇಲೆ ಕಾಮನ್ ಡಿಫ್ರೆನ್ಸ್ ಡಿ ಎಷ್ಟು ಕೊಟ್ಟಿದ್ದಾರೆ? ಡಿ ಬಂದುಬಿಟ್ಟು 75. ಓಕೆ, ಟೋಟಲ್ ಟರ್ಮ್ಸ್ ಎಷ್ಟು ಜನವರಿಯಿಂದ ಡಿಸೆಂಬರ್ವರೆಗೆ? ಟೋಟಲ್ ಮಂತ್ ಎಷ್ಟು? 12 ಮಂತು. ಸೊ ನಿಮಗೂ ಸಮ್ ಆಫ್ 12 ಮಂತ್ಸ್ ಕಂಡುಹಿಡಬೇಕು ಇವಾಗ. ಸಮ್ ಆಫ್ ಏನು ಫಾರ್ಮುಲಾ ಏನು? n/2 ಇಂಟು 2a ಪ್ಲಸ್ n-1 ಇಂಟು ಡಿ ಸ್ನೇಹಿತರೆ. ಓಕೆ, ಸೊ ಸಮ್ ಆಫ್ 12 ಅಂದರೆ ಏನು? 12/2 ಡಿವೈಡೆಡ್ ಬೈ 2a, 2 ಇಂಟು 1550 ಪ್ಲಸ್ 12 - 1 ಇಂಟು 75. ಓಕೆ, ಸೊ ಇದು ಬಂದುಬಿಟ್ಟು 6 ಇಂಟು 2 0 0 2 5 10 2 5 10 11 2 1 2 3. ಓಕೆ, ಪ್ಲಸ್ಸು 11 ಇಂಟು 75. ಇವಾಗ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ನಾವು ಮಾಡ್ತೀವ ಸ್ನೇಹಿತರೆ? ಮಾಡಲ್ಲ. ಸೊ ಇವಾಗ ನಾವು ಏನು ಮಾಡ್ತೀವಿ ನೋಡಿ, 6ರಿಂದ ಮಲ್ಟಿಪ್ಲೈ ಆಗ್ತಿದೆ. 6ರಿಂದ ಮಲ್ಟಿಪ್ಲೈ ಆಗ್ತಿದೆ ಅಂದರೆ ಇದು 6ರದ್ದು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಇರಬೇಕು ಆನ್ಸರು. ಇಲ್ಲಾಂದರೆ ಈಸಿ ನಂಬರ್ ಇದೆ ಸ್ನೇಹಿತರೆ, ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಏನಾಗುತ್ತೆ ನೋಡಿ. ಸೊ ಇದು 6 ಇಂಟು 3100 ಪ್ಲಸ್ 11 ನಮ್ಮ 11 5 55 11 7 77 82. ಓಕೆ, 77 ಪ್ಲಸ್ 5 82. ಸೊ ಇದು ಬಂದುಬಿಟ್ಟು ಎಷ್ಟು? 6 ಇಂಟು 3925. ಸೊ ಇದು ಬಂದುಬಿಟ್ಟು ಎಷ್ಟು? 6 ಇಲ್ಲೇ 30, 6 7 6 ಇಲ್ಲೇ 30, 3 ಉಳಿತು, 6 7 12 15, ಕೈಲೇ 1 6 9 54 55, ಕೈಲೇ 5 6 3 18 18 ಪ್ಲಸ್ 5 23. ಸೊ 23,550. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನಾವು ಅರ್ಥಮೆಟಿಕ್ ಈ ಪ್ರೋಗ್ರೆಷನ್ ಚಾಪ್ಟರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ? ಸೊ ಯಾವುದೇ ನಂಬರು ಅದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೇನಾ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವಿ, ಮತ್ತು ಫಸ್ಟ್ ಟರ್ಮ್ ಅಂದರೆ ಏನು, ಲಾಸ್ಟ್ ಟರ್ಮ್ ಅಂದರೆ ಏನು, ನಾವು ಏನು ಹೇಗೆ ಕಂಡುಹಿಡಿತೀವಿ, 2 ನಂಬರ್ ಕೊಟ್ಟಾಗ ಅದ್ರ ಕಾಮನ್ ಡಿಫ್ರೆನ್ಸು ಮತ್ತು ಹೇಗೆ ಕಂಡುಹಿಡಿತೀವಿ, ಮತ್ತು ಸಮ್ ಆಫ್ ದಿ ಟರ್ಮ್ಸ್ ಹೇಗೆ ಕಂಡುಹಿಡಿತೀವಿ, ಇದನ್ನೆಲ್ಲ ಈ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಏನು ಮಾಡೋಣ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಏನು, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದರೆ ಏನು, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಅಲ್ಲಿವರೆಗೆ ನೀವು ನನ್ನ ವಿಡಿಯೋಗೆ ನೋಡಿದಲ್ಲಿ ಮತ್ತು ನಿಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಧನ್ಯವಾದಗಳು.